ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ಮ ನಿರ್ಹಾರಮುದ್ದಿಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇದ್ಯಷ್ಟವ್ಯಮಿತಿ ವಾ ಅಪೃಥಗ್ ಭಾವ ಸಾತ್ವಿಕಃ. ಪಾಪಕ್ಷಯವನ್ನ ಮಾತ್ರ ಬಯಸಿ ನನ್ನಲ್ಲಿ ಅನೇಕ ಅವತಾರಗಳಿರಬೇಕಾದ್ರೆ ಅದೆಲ್ಲದರಲ್ಲೂ ಏಕತೆಯನ್ನ ಚಿಂತಿಸಿ ನನಗೆ ಎಲ್ಲವನ್ನು ಅರ್ಪಿಸಬೇಕು ಅಂತ ಶಾಸ್ತ್ರ ವಿಹಿತವಾದ ಕರ್ತವ್ಯವನ್ನು ಯಾರು ಮಾಡ್ತಾನೋ ಅವನು ಸಾತ್ವಿಕನಾದ ಭಕ್ತ ಅನ್ನೋದನ್ನ ಹಿಂದೆ ಹೇಳಿದ್ರು. ಮತ್ತೆ ಈ ಭಕ್ತಿ ಅನ್ನೋದು ಕೂಡ ಮೂರು ರೀತಿ ಆಗ್ಲಿಕ್ಕೆ ಕಾರಣವಾದದ್ದು ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳೇ. ಜೀವಸ್ವಭಾವದ ಪ್ರಯುಕ್ತವಾಗಿ ಅನಾದಿ ಕಾಲದಿಂದ ಅವಿಚ್ಛಿನ್ನವಾದ ಸಂಬಂಧ ಈ ಜೀವಕ್ಕೆ ಇದ್ದೇ ಇದೆ ಹೊರಗಿನಿಂದ. ಅದನ್ನ ಕಳ್ಕೊಳ್ಳಿಕ್ಕೆ ಸುಲಭದಲ್ಲಿ ಸಾಧ್ಯ ಆಗುವುದಿಲ್ಲ. ನಿರಂತರ ಪರಮಾತ್ಮನ ಕಥಾಶ್ರವಣದಿಂದ, ನಾಮಸ್ಮರಣೆಯಿಂದ, ಹಿರಿಯರ ಸೇವೆಯಿಂದ, ಗುರುಗಳ ಅನುಗ್ರಹದಿಂದ, ತಂದೆ ತಾಯಿಗಳ ಜೊತೆಗಿನ ಒಳ್ಳೆಯ ಒಡನಾಟದಿಂದ ಅದನ್ನು ಮುಂದೆ ಮತ್ತೆ ಬಿಡಿಸಿ ಹೇಳುತ್ತಾರೆ. ಬೇರೆ ಯಾವುದೇ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳ ಪ್ರಭಾವಕ್ಕೆ ಒಳಗಾಗದೆ ನಿರ್ಗುಣ ಭಕ್ತಿ ಅಂದ್ರೆ ಅದು. ನಿರ್ಗುಣ ಭಕ್ತಿ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣಗಳ ಪ್ರಭಾವಕ್ಕೆ ಒಳಗಾಗದಂತಹ ಭಕ್ತಿಯನ್ನ ಮಾಡಿ ಯಾವುದೇ ಫಲಕಾಮನೆ ಇಲ್ಲದೆ ಏನೇ ಅಡೆತಡೆ ಆದ್ರೂ ಕೂಡ ಅವನನ್ನ ಪಡೆದೇ ತೀರ್ತೇನೆ ಅಂತ ಕೂತವನ ಭಕ್ತಿ ಅದು ಅನನ್ಯವಾದ ಭಕ್ತಿ ಅಂತ ಅನ್ನಿಸುತ್ತೆ. ಆ ಭಕ್ತಿಯಿಂದ ಸಿಗುವಂತದ್ದೇನು ಅಂದ್ರೆ ಸಾಲೋಕ್ಯ, ಸಾರ್ಷ್ಟಿ, ಸಾಮೀಪ್ಯ, ಸಾರೂಪ್ಯ ಅಂತ 4 ತರದ ಭಕ್ತಿಯನ್ನ ಹೇಳ್ತಾರೆ. ಆ ಭಕ್ತಿಯ ಫಲ ಏನು ಅಂತಂದ್ರೆ ದೇವರ ಲೋಕದಲ್ಲಿ ಓಡಾಡ್ಲಿಕ್ಕೆ ಜಾಗ ಕೊಡ್ತಾನೆ, ನಮ್ಗೆ ಅಲ್ಲಿದ್ದು ಟಿಕೆಟ್ ಸಿಗುತ್ತೆ. ಸಾಲೋಕ್ಯ, ಆ ಲೋಕದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಯಾರು ತಡೆಯೋರಿಲ್ಲ. ಎರಡನೇದು ಸಾಮೀಪ್ಯ, ಅಂದ್ರೆ ಈಗ ಅಯೋಧ್ಯ ಅಂತ ಅಕಸ್ಮಾತ್ ನಾವೊಂದು ಕಲ್ಪಿಸಿಕೊಂಡ್ರೆ ಅಯೋಧ್ಯೆಯಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಸಾಮೀಪ್ಯ ಅಂದ್ರೆ ಅಯೋಧ್ಯೆಯ ದೇವಸ್ಥಾನದ ಹತ್ರವೇ ಓಡಾಡ್ಲಿಕ್ಕೆ ಸಿಗುತ್ತೆ ಪರ್ಮಿಷನ್, ಯಾರು ತಡೆಯೋರಿಲ್ಲ ಅಲ್ಲಿ. ಇನ್ನು ಸಾರೂಪ್ಯ ಅಂದ್ರೆ ಆ ಮಂದಿರದ ಒಳಗೆ ಪ್ರವೇಶ ಇರುತ್ತೆ, ಮಂದಿರದ ಸೈಡ್ ಅಲ್ಲೆಲ್ಲ ಕೆಲವೊಂದ್ ಸರ್ತಿ ನೀವು ಪ್ರತಿಮೆಗಳನ್ನು ನೋಡ್ತೀರಿ, ಅದಕ್ಕೂ ಕೈಕಾಲು 4 ಕೈ ಇರುತ್ತೆ, ಅದರಲ್ಲೂ ಶಂಖಚಕ್ರ ಇರುತ್ತೆ, ಹೊರಗಡೆ ದ್ವಾರಪಾಲಕರಂತೆ 4 ದಿಕ್ಕುಗಳಲ್ಲೂ ನಿಂತ ರೂಪಗಳನ್ನು ನೋಡ್ತೀವಿ, ಅದು ಸಾರೂಪ್ಯ. ದೇವರು ಹೇಗೆ ಶಂಖಚಕ್ರ ಗದಾಧಾರಿಯಾಗಿ ನಗುಮುಗದಿಂದ ಎಲ್ಲವನ್ನು ಸ್ವಾಗತಿಸಿ ಪ್ರೀತಿಸಿ ಅದನ್ನ ಸಂತೋಷದಿಂದ ಸ್ವೀಕರಿಸ್ತಾನೋ ಹಾಗೆ ಇವನಿಗೂ ಕೂಡ ಅಂತಹದ್ದೇ ಭಗವಂತನಂತೆಯೇ ಚತುರ್ಭುಜನಾಗಿ ಓಡಾಡುವಂತಹ ಸಾರೂಪ್ಯ ಅನ್ನುವಂತಹ ಮೋಕ್ಷ. ಕೊನೆಯದು ಸಾರ್ಷ್ಟಿ ಅಥವಾ ಸಾಯುಜ್ಯ ಅಂತ ಹೇಳ್ತಾರೆ. ಅದನ್ನ ದೇವರಲ್ಲೇ ಸೇರಿಕೊಂಡು ದೇವರ ಕಣ್ಣಿನಿಂದ ನೋಡುವುದು, ದೇವರ ಕಿವಿಯಿಂದ ಕೇಳುವುದು, ದೇವರ ಮೂಗಿನಿಂದ ಪರಿಮಳ ಗಮಿಸುವುದು, ದೇವರ ಬಾಯಿಯಿಂದ ತಿನ್ನುವುದು, ಇದು ಅವನಿಗೆ ಒಂದು ರೀತಿ ಎಲ್ಲ ಸೌಖ್ಯಗಳನ್ನು ಕೂಡ ನೇರವಾಗಿ, ಅದಕ್ಕೆ ಸಾರ್ಷ್ಟಿ ಅಥವಾ ಸಾಯುಜ್ಯ ಅನ್ನುವ ಶಬ್ದದಿಂದ ಹೇಳ್ತಾರೆ. ಅಂದ್ರೆ ವೈಕುಂಠದಲ್ಲಿ ಅವನ ಲೋಕದಲ್ಲಿರುವುದು ಸಾಲೋಕ್ಯ, ಅವನ ಹತ್ತಿರದಲ್ಲಿ ಓಡಾಡುವುದು ಸಾಮೀಪ್ಯ, ಅವನಂತೆ ರೂಪ ತೊಟ್ಟು ಸಾಗುವುದು ಸಾರೂಪ್ಯ,
ಅವನಲ್ಲಿಯೇ ನೆಲೆಸಿ ಎಲ್ಲವನ್ನು ಕಾಣುವನೇ, ಪ್ರತಿಯೊಂದನ್ನು ಆ ಸಹಜವಾದ ಇಂದ್ರಿಯಗಳ ಭೋಗಗಳನ್ನ ಪ್ರಾಕೃತಿಕವಾಗಿ ಅಥವಾ ಅಪ್ರಾಕೃತವಾಗಿ ಅನುಭವಿಸುವುದಕ್ಕೆ ಅದೇ ಇಂದ್ರಿಯಗಳನ್ನು ಬಳಸಿಕೊಳ್ಳುವುದು ಸಾಯುಜ್ಯ ಅಂತ. ಹೀಗೆ ದೀಯಮಾನಂ ಸಾಲೋಕ್ಯ ಸಾಟಿ ಸಾಮೀಪ್ಯ ಸಾರೂಪ್ಯೈಕತ್ವಮಿತ್ಯುತ ದೀಯಮಾನಂನ ಗೃಹ್ಣಂತಿ ವಿನಾಮತ್ಸೇವನಂ ಜನಾಹ. ಇದು ಬಿಟ್ಟು ಇನ್ನು ಕೆಲವರಿದ್ದಾರೆ. ಈ ಅಯ್ಯೋ ಮೋಕ್ಷ ಸಿಗಲಿಕ್ಕೆ ಇದೆಲ್ಲ ತೊಂದರೆ ಆಗತ್ತೆ, ನನಗೆ ಮೋಕ್ಷ ಬೇಡ, ನನಗೆ ನೀನು ಬೇಕು, ನಿನ್ನ ಭಕ್ತಿ ಬೇಕು, ನಿನ್ನ ಒಡನಾಟ ಬೇಕು ಅಂತ ಅದರ ಏನ್ ಕೇಳಿದ್ರು ನನಗೆ ನಿನ್ನ ಹತ್ತಿರ ಇರುವುದಾದ್ರೆ ಅದೊಂದೇ ಸಾಕು. ಸ ಏವ ಭಕ್ತಿ ಯೋಗಾಖ್ಯ ಆತ್ಯಂತಿಕ ಉದಾಹೃತ. ಆತ್ಯಂತಿಕ ಭಕ್ತಿ ಅಂದ್ರೆ ಅದೇ, ಬೇರೆ ಯಾವುದೇ ವಿಷಯಗಳ ಅಪೇಕ್ಷೆ ಇಲ್ಲದೆ ಎಲ್ಲವನ್ನು ಮೀರಿದ ಉತ್ತಮವಾದ ಭಗವತ್ ಪ್ರೀತಿಯನ್ನ ಮಾತ್ರ ಬಯಸುವ ಭಕ್ತಿಯನ್ನ ಮಾಡುವವ ಎತ್ತರದ ಭಕ್ತ ಅಂತ ಅನ್ನಿಸಿಕೊಳ್ತಾನೆ. ನಿಷೇವಿತಾನಾಮಿತ್ತಂ ಅನಿಮಿತ್ತಂ ಸ್ವಧರ್ಮೇಣ ಮಹೀಯಸ ಕ್ರಿಯಾಯೋಗೇನ ಶಸ್ತೇನ ನಾತಿಹಿಂಸ್ರೇಣ ನಿತ್ಯಶಃ. ಇದೆಲ್ಲ ಭಕ್ತಿಗೆ ಅಭಿವೃದ್ಧಿಗೆ ಕಾರಣವಾದದ್ದು. ಭಗವಂತನ ಬಗ್ಗೆ ಸರಿಯಾದ ತಿಳಿವು ಬಂದಷ್ಟು. ಈಗ ದಾರಿಯಲ್ಲಿ ಒಬ್ಬ ಹೋಗ್ತಾ ಇದ್ದಾಗ ಪ್ರತಿ ದಿವಸ ನೋಡುತ್ತೇವೆ ಅವನನ್ನ. ಅವನು ಯಾವತ್ತೋ ಒಂದ್ ದಿವ್ಸನ ಅವನು ಎಲ್ಲೋ ಬೇರೆ ಆಲೋಚನೆಯಲ್ಲಿ ಇದ್ದ, ನಮ್ಗೊಂಚೂರು ಮೈಗೆ ತಾಗತ್ತೆ ಅವನು ಓಡಾಡುವಾಗ. ನಮ್ಮ ಕಣ್ಣೆಲ್ಲ ಅಕಸ್ಮಾತ್ ನಾವು ಶಿವ ಆಗಿದ್ರೆ ಅವನು ಮನ್ಮಥ ಆಗಿದ್ರೆ ಸುಟ್ಟು ಹೋಗ್ಬೇಕು ಅಂತ ಗುರಾಯಿಸಿ ನೋಡ್ಬಿಡ್ತೇವೆ ಒಂದ್ಸಲ. ಪುಣ್ಯಕ್ಕೆ ಅವನ್ ಮನ್ಮಥ ಅಲ್ಲ, ನಾವು ಶಿವ ಎಲ್ಲ ಯಥಾ ಪ್ರಕಾರ ಮೊದಲಿನಂತೆ ನಡ್ಕೊಂಡು ಹೋಗುತ್ತೆ. ಆದ್ರೆ ಕಣ್ಣು ಮಾತ್ರ ಬಿರುಗಣ್ಣು ಬಿಟ್ಟುಕೊಂಡು ಓ ಅಂತ ಇನ್ನೇನ್ ಬಿದ್ದೋಗುತ್ತೆ ಕಣ್ಣು. ಪಂಕಜಾಕ್ಷ ಅಂತ ಕರಿಬೇಕಾಗ ಅವನನ್ನ. ಕೆಸರಿನಲ್ಲಿ ಹುಟ್ಟುವಂತದ್ದು ಕಮಲ ಹೇಗೋ ಹಾಗೆ ಕಪ್ಪೆ ಕೂಡ. ಆಗ ಎಂತ ಪಂಕಜಾಕ್ಷ ಅಂತ ಪ್ರೀತಿಯಿಂದ ಕರಿಬಹುದು. ಹಾಗೆ ಕಣ್ಣು ಬಿಟ್ಟದ್ದು ಏನೂ ಆಗ್ಲಿಲ್ಲ. ಸರಿ ಹೋದ ಒಂದು ಕೆಲವು ದಿವಸ ಕಳೆಯಿತು. ಆ ಊರ್ನದೇನೋ ಒಂದು ವೆಲ್ಫೇರ್ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಆ ವ್ಯಕ್ತಿಯನ್ನ ಕರೆದು ಆ ಊರಿನ ಹಿರಿಯರು ವಿಶಿಷ್ಟವಾದ ಒಂದು ಗೌರವದ ಕಾರ್ಯಕ್ರಮ ಇಟ್ಕೊಂಡು ಅವರನ್ನು ಸನ್ಮಾನ ಮಾಡುತ್ತಾರೆ. ಸನ್ಮಾನ ಮಾಡಿದಾಗ ಈ ವ್ಯಕ್ತಿಯನ್ನು ಎಲ್ಲೋ ನೋಡ್ದಂಗಿದೆಯಲ್ಲ, ಅದು ಬಿಡುಗಣ್ಣು ಬಿಟ್ಟು ಬೇರೆ ನೋಡಿದ್ದು ಟ್ರಿಕ್ ಆಗುತ್ತೆ ಟಕ್ ಅಂತ. ಇವನಿಗೆ ಏನ್ ಗೌರವ ಕೊಡುದು? ಆಗ ಅವರದ್ದೊಂದು ಪರಿಚಯ ಪತ್ರ, ಅದೇನು ಆಮೇಲೆ ಪ್ರಶಸ್ತಿ ಕೊಡುವಾಗ ಒಂದು ಓದ್ತಾರಲ್ಲ, ಬೈಯೋ ಡೇಟಾ, ಅದನ್ನು ಓದ್ತಾರೆ. ಅದನ್ನು ಓದುವಾಗ ಅಯ್ಯೋ ಇವರು ಮೊನ್ನೆ ಆದಿತ್ಯಯಾನದಲ್ಲೂ ಇದ್ದವರು, ಚಂದ್ರಯಾನದ ಕಾರ್ಯಕ್ರಮದಲ್ಲೂ ಇದ್ದವರು, ಇವರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ, ಇವರು ಹೋಗದ ಸಂಶೋಧನಾ ಸಂಸ್ಥೆಗಳೇ ಇಲ್ಲ, ಅವ್ರು ಹೋಗ್ಲಿಲ್ಲ ಅಂದ್ರೆ ಆ ಸಂಶೋಧನಾ ಸಂಸ್ಥೆಯನ್ನ ಅವ್ರು ರೆಕಾಗ್ನೈಸೇ ಮಾಡಲ್ಲ ಅನ್ನುವಷ್ಟು ದೊಡ್ಡ ವ್ಯಕ್ತಿತ್ವ. ಆದ್ರೆ ಪಾಪ ದಿನ ವಾಕಿಂಗಿಗೆ ಅಂತ ಯಾರ ಸುದ್ದಿ ಇಲ್ಲದೆ ಅವ್ರ ಪಾಡಿಗೆ ಅವ್ರು ಓಡಾಡ್ತಾ ಇದ್ರು. ಅವರ ಬಗ್ಗೆ ಗೊತ್ತಾಗೋ ತನಕವೂ ನಾವು ಎಷ್ಟು ನಿರ್ಲಕ್ಷ್ಯದಿಂದ ಇದ್ದೆವೋ, ಆ ಸಭೆಯಲ್ಲಿ ಆ ವ್ಯಕ್ತಿಯ ಸಾಧನೆ, ಆ ವ್ಯಕ್ತಿಯ ಸರಳತೆ, ಆ ವ್ಯಕ್ತಿಯ ಅಪೂರ್ವವಾದ ಕೊಡುಗೆಗಳನ್ನೆಲ್ಲ ಗಮನಿಸಿದಾಗ ಅದೇ ವ್ಯಕ್ತಿ ಮರು ದಿವಸ ಮತ್ತೆ ನಾವು ನಡ್ಕೊಂಡು ಹೋಗುವಾಗ ಪೂಜೆ ಎಲ್ಲ ಸಣ್ಣದಾಗುತ್ತೆ, ಕೈ ಎಲ್ಲ ನಿಧಾನಕ್ಕೆ ಮುಗಿಯುತ್ತೆ. ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಅವ್ರಿಗೆ ಮರ್ತೋಗಿದೆ ಅಂತ ನೋಡುದು ಮೊದ್ಲು. ಮರ್ತೋಗಿದ್ರೆ ಫ್ರೆಶ್ ಪರಿಚಯ ಮಾಡ್ಕೊಳ್ಳುವಾಗ ಮಾತಾಡಿ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಅವ್ರು ಒಂದ್ಸರ್ತಿ ಅವತ್ತು ಬೈದಿದ್ದು ನೆನ್ಪಿದ್ರೆ ಈಗ ನೋಡಿದ್ರೆ ಸಾರಿ, ಅವತ್ತು ನಿಮ್ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ, ಅದರಿಂದಾಗಿ ಹಾಗೇನೋ ಮಾತಾಡಿಬಿಟ್ಟೆ, ಆದ್ರೆ ನೀವು ಇಲ್ಲೇ ಓಡಾಡು ಇಷ್ಟು ದೊಡ್ಡ ಮಹಾಜ್ಞಾನಿ ವಿಜ್ಞಾನಿ ಅಂತ ಗೊತ್ತಿರ್ಲಿಲ್ಲ, ನಾನು ಮಹಾ ಅಜ್ಞಾನಿ, ನೀವು ಮಹಾಜ್ಞಾನಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ತನ್ನಿಂದ ತಾನೇ ಒಳಗಿನಿಂದ ಅವರಲ್ಲಿ ಭಕ್ತಿ ಬರುತ್ತೆ, ಅವರಲ್ಲಿ ಗೌರವ ಹುಟ್ಟತ್ತೆ. ಭಗವಂತನ ಬಗ್ಗೆಯೂ ಕೂಡ ನಮಗೆ ಸರಿಯಾದ ತಿಳಿವು ಇದ್ರೆ ಮಾತ್ರ ಭಕ್ತಿ ಬರ್ಲಿಕ್ಕೆ ಸಾಧ್ಯ. ಸುಮ್ನೆ ಎಲ್ಲಿಂದಲೂ ಭಕ್ತಿ ಬರಲ್ಲ. ಅದು 1/4 kg ಭಕ್ತಿ ಕೊಡಿ ಅಂತ ಯಾರ ಹತ್ರ ಕೇಳಿ ತಗೊಂಡ್ ಬರುವಂತದ್ದು ಅಲ್ಲ. ಎಲ್ಲಿಯಾದ್ರೂ ಕೊಟ್ರೆ ಸಿಕ್ಕರೆ ನೋಡೋಣ, ಒಂದು ಆರ್ಡರ್ ಮಾಡೋಣ ಅಮೆಜಾನ್ ಪ್ರೈಮ್ ಅಲ್ಲಿ, ಅಮೆಜಾನ್ ವ್ಯವಸ್ಥೆಯಲ್ಲಿ, ಯಾಕೆ ಎಲ್ಲವೂ ಸಿಗುತ್ತೆ, ಅಪ್ಪ ಅಮ್ಮ ಒಂದ್ ಬಿಟ್ರೆ ಎಲ್ಲೂ ಅದು ಸಿಗುತ್ತೆ ಅನ್ನೋ ಗೊತ್ತಿಲ್ಲ, ಎಲ್ಲ ಸಿಕ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಭಕ್ತಿನೂ ಸಿಗುತ್ತಾ ನೋಡೋಣ ಅಂತ ಏನಾದ್ರೂ ಪ್ರಯತ್ನ ಮಾಡಿದ್ರೆ ಅದು ಸಿಗುವಂತದ್ದಲ್ಲ. ಅಂತಹ ಕರ್ಮದ
ದೋಷಗಳನ್ನ ಕಳ್ಕೊಳ್ಳಿಕ್ಕೆ ನಮಗೆ ತುಂಬಾ ಅವಕಾಶವನ್ನ ಶಾಸ್ತ್ರ ಕೊಡುತ್ತೆ. ನಾವು ಪರಮಾತ್ಮನ ಪ್ರೀತಿಯ ಉದ್ದೇಶದಿಂದ ಶ್ರದ್ಧೆಯಿಂದ ಆಶ್ರಮ ಧರ್ಮವನ್ನ ಪಾಲಿಸಿ ಧರ್ಮದ ಶಕ್ತಿಯನ್ನ ಎಷ್ಟು ಸಾಧ್ಯವೋ ಅಷ್ಟು ವೃದ್ಧಿಸಿಕೊಳ್ಬೇಕು. ಶ್ರದ್ಧೆ ಅದು ಕಮ್ಮಿ ಆಗ್ಬಾರ್ದು. ಸಾಮಾನ್ಯ ಏನಾಗುತ್ತೆ ಗೊತ್ತಾ, ಕೆಲಸ ಮಾಡ್ತಾ ಮಾಡ್ತಾ ಹೋದ ಹಾಗೆ ಶ್ರದ್ಧೆ ಕಮ್ಮಿ ಆಗ್ಲಿಕ್ಕೆ ಶುರುವಾಗುತ್ತೆ. ಅಯ್ಯೋ ನಿನ್ನೆ ಮಾಡಿದ್ದೆ ಇವತ್ತು ಮಾಡುದಲ್ವಾ, ಅದೇನೋ ಮಾಡ್ಬೇಕಂತೆ, ಮಾಡದೇ ಇದ್ರೆ ಅಯ್ಯೋ ನಮ್ಮ ಅಧ್ಯಾಪಕರು ಬೈತಾರೆ, ಅವ್ರು ಯಾರೋ ಪ್ರಿನ್ಸಿಪಾಲ್ ಅಂತ ಬೈತಾನೆ ಇರ್ತಾರೆ, ಇವ್ರು ಯಾರೋ ಮನೆಯಿಂದ ಅಪ್ಪ ಅಮ್ಮ ಕಿರಿಕಿರಿ ಮಾಡ್ತಿರ್ತಾರೆ ಅಂತ ನಾವು 4 ದಿವಸ ಆದ್ಮೇಲೆ ಅದ್ರ ಬಗ್ಗೆ ಒಂದು ಅಸಡ್ಡೆ ಬರುತ್ತೆ. ಆದ್ರೆ ಅದೇ ತಿಳುವಳಿಕೆ ಇದ್ರೆ, ಮಾವಿನ ಹಣ್ಣು ತಿಂದು ತಿಂದು ಬೋರ್ ಬಂದದ್ದು ಅಂತಿರುತ್ತಾ, ನಾಳೆ ಸಿಕ್ಕ್ರೆ ಮತ್ತೆ ತಿನ್ನೋಣ, ನಾಳ್ದು ಸಿಕ್ಕ್ರೆ ಮತ್ತೆ ತಿನ್ನೋಣ. ಅದರ ರುಚಿ ಹಾಗೆ ಅದರದ್ದೊಂದು ಪರಿಚಯವನ್ನು ಕೊಟ್ಟಿರುತ್ತಾದ್ರಿಂದ ಅದು ಎಷ್ಟು ಸರ್ತಿ ತಿಂದ್ರು, ಒಂದೇ ದಿನಕ್ಕೆ ಜಾಸ್ತಿ ತಿಂದ್ರೆ ಚೂರು ಹೊಟ್ಟೆ ನೋವು ಬಂದು ಕಿರಿಕಿರಿ ಆಗುತ್ತೆ ಅನ್ನೋದು ಬಿಟ್ರೆ, ನಾಳೆ ಇಲ್ಲ ಇಲ್ಲ ಅದು ಬೇಕು, ನಿನ್ನೆದ್ ಬೇರೆ ಮಾತ್ರೆ ತಗೊಂಡಾಗಿದೆ, ಇವತ್ತು ಮತ್ತೆ ತಗೊಳ್ಳಿಕ್ಕೆ ಏನ್ ತೊಂದ್ರೆ ಇಲ್ಲ, ಅದಕ್ಕೆ ನಾವು ತೆಂಗಿನಕಾಯಿ ಹಾಲು ಕುಡಿಬೇಕು ಅಂತ ಹೇಳಿದ್ದಾರೆ, ಅದು ಕುಡಿದ್ರೆ ಸರಿ ಹೋಗುತ್ತಂತೆ, ಅಥವಾ ಅದ್ರ ಜೊತೆಗೆ ಒಂಚೂರು ತೆಂಗಿನಕಾಯಿ ಬೆರೆಸಿ ತಿಂದು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಾವು ಅದಕ್ಕೆ ಪರಿಹಾರ ಹುಡ್ಕೊಳ್ತೇವೆ. ಯಾಕಂದ್ರೆ ಅದು ಅಷ್ಟು ಅದರ ರುಚಿಯ ಜ್ಞಾನ ನಮ್ಮ ನಾಲಿಗೆಗೆ ಅದು ಮತ್ತೂ ಬೇಕು ಬೇಕು ಅನ್ನುವಂತಹ ಸ್ಥಿತಿಯನ್ನ ಹುಟ್ಟು ಹಾಕುತ್ತೆ. ಹಾಗೆ ಮಾಡುವ ಕೆಲಸದಲ್ಲಿ ನಮಗೆ ಏನು ತಿಳುವಳಿಕೆ ಇದೆ ಅದರ ಮೇಲೆ ನಾವು ಆ ಕೆಲಸವನ್ನ, ಈಗ ಆ ಪ್ರಾಣಾಯಾಮದಿಂದಾಗಿ ತುಂಬಾ ಅನುಕೂಲ ಆಗತ್ತೆ ಅಂತ ಅವನಿಗೆ ಸರಿಯಾಗಿ ಗೊತ್ತಾದ್ರೆ, ಒಮ್ಮೆ ಅನುಭವಕ್ಕೆ ಬಂದ್ರೆ ಮತ್ತೆ ಜೀವಮಾನದಲ್ಲಿ ಒಂದು ಪ್ರಾಣಾಯಾಮ ಬಿಡಲ್ಲ. ನೆಲದಲ್ಲಿ ಕೂತು ಊಟ ಮಾಡುವುದು ಅನ್ನೋದರ ಆರೋಗ್ಯದ ಲಾಭ ಏನು ಅಂತ ಸರಿಯಾಗಿ ಅರ್ಥ ಆದ್ರೆ, ಯಾವತ್ತು ಟೇಬಲ್ ಅಲ್ಲಿ ಕೂತವರನ್ನ ನೋಡಿ ನಾನು ಕೂಡ್ಬೇಕಿತ್ತು, ಎಲ್ಲರೂ ಬೈತಾರೆ ಅಂತ ನೆಲದಲ್ಲಿ ಕೂತಿದ್ದೇನೆ ಅಂತ ಮನಸ್ಸಿನಲ್ಲೂ ಅನ್ಕೊಳಲ್ಲ. ಆ ಪ್ರಾಣಿಗೆ 4 ದಿವಸ ಆದ್ಮೇಲೆ ಡಾಕ್ಟರ್ ನೆಲದಲ್ಲಿ ಕೂಡಿಸಿ ಪ್ರಾಕ್ಟೀಸ್ ಮಾಡಿಸಿ ಉಟ್ ಬೈಸು ಅಂತ ಮಾಡಿ ಒದ್ದಾಡಿಸಿದಾಗ ಗೊತ್ತಾಗುತ್ತೆ, ಈಗ ಏನೋ ನಾನ್ ಮೇಲ್ ಕೂತಾಗ ದೊಡ್ಡ ಪದಾರ್ಥ ತಿಂತಾ ಇದ್ದೇನೆ ಅಥವಾ ಎತ್ತರದಲ್ಲಿ ಕೂತಾಗ ಜಾಸ್ತಿ ಹೊಟ್ಟೆಗೆ ಹೋಗುತ್ತೆ ಅನ್ಕೊಂಡು ಭ್ರಮೆ ಪಟ್ಕೊಂಡು ಕೂತಿದ್ದಾನೆ ಅನ್ಕೊಂಡು ನಾವು ಕೂತಿದ್ರ ಬಗ್ಗೆ ನಮ್ಗೊಂದು ಅಭಿಮಾನ ಇರುತ್ತೆ. ನಮ್ಮ ಡ್ರೆಸ್ ಸೆನ್ಸ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದ್ರೆ ನಮ್ಗೆ ಬೇರೆಯವ್ರಿಗೆ ನಾವ್ ಅದನ್ನ ಕಮ್ಮಿ ಹಾಕೊಳ್ಬೇಕಿತ್ತು ಅನ್ನುವಂತ ಇಂತ ಯಾವುದೇ ಅಸಡ್ಡೆ ಮಾತುಗಳನ್ನ ನಾವು ಆಡುವುದೂ ಇಲ್ಲ, ಅಥವಾ ಅದರ ಬಗ್ಗೆ ತಪ್ಪು ಕಲ್ಪನೆಯನ್ನು ಇಟ್ಟುಕೊಳ್ಳುವುದೂ ಇಲ್ಲ. ಯಾವ ವಿಷಯದಲ್ಲಿ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಯಾವ ವಿಷಯದಲ್ಲಿ ನಮಗೆ ಸರಿಯಾದ ಅರಿವಿರುತ್ತೆ, ಅದರ ಬಗ್ಗೆ ಯಾರಾದ್ರೂ ತಲೆ ಕೆಡಿಸಿದ್ರು ಅಥವಾ ತಲೆ ಕೆಡುವಂತಹ ದೃಶ್ಯಕ್ಕೋ ಮಾತಿಗೋ ನಾವು ಕಿವಿಯೋ ಕಣ್ಣೋ ಕೊಟ್ಟರೂ ಕೂಡ ಅದು ನಮ್ಮನ್ನ ಡಿಸ್ಟರ್ಬ್ ಮಾಡುವುದಿಲ್ಲ. ಹಾಗೆ ತಿಳುವಳಿಕೆ ಬಂದು ಭಗವಂತನಲ್ಲಿ ಭಕ್ತಿ ಮಾಡಿದ್ರೆ ಭಗವಂತನಲ್ಲಿನ ಭಕ್ತಿ ನಮ್ಗೆ ಯಾವತ್ತೂ ಜಾರಿ ಹೋಗುವುದಿಲ್ಲ. ನಾವು ತಿನ್ನುವ ಅನ್ನ ನಮಗದ ಆರೋಗ್ಯಕ್ಕೆ ಸರಿ ಇದೆ ಅಂತ ಗೊತ್ತಿದೆ. ಅವ್ರೇನೋ ಪ್ರಾಣಿಗಳನ್ನು ಎಳೆದು ತಿಂದಾಗೆ ಬಗ್ಗರು ಬುಗ್ಗರು ಅಂತೇಳಿ ಎಳೆದು ತಿನ್ನುವಾಗ ಅಯ್ಯೋ ಅಂತ ಅದರ ಬಗ್ಗೆ ತಿಳುವಳಿಕೆ ಇಲ್ಲದವರಿಗೆ ಆಸೆ ಆಗ್ತಾ ಇರುತ್ತೆ. ಅವ್ರು ಏನ್ ಚೆನ್ನಾಗಿ ತಿಂತಾ ಇರ್ತಾರೆ ಎಳೆದು ಅಂತ. ಆದ್ರೆ ಅದು ತಿನ್ನುವ ಪದಾರ್ಥದಲ್ಲಿರುವ ಒಳ ಮರ್ಮ ಏನು ಅಂತ ಗೊತ್ತಾದ್ರೆ ಜೀವಮಾನದಲ್ಲಿ ಅಂತದನ್ನ ಮುಟ್ಲಿಕ್ಕೆ ಮನಸ್ಸೂ ಬರಲ್ಲ. ಯಾಕೆಂದ್ರೆ ನಮ್ಮ ನೆಲ ನೆಲದ ಆಹಾರದ ಗುಣ ಏನು ಅಂತ ಪ್ರಾಚೀನರಿಗೆ ಗೊತ್ತಿದ್ದೇ ವ್ಯವಸ್ಥೆ ಮಾಡಿದ್ದಾರೆ. ನೀವು ಗಮನಿಸಿ ಬೇಕಿದ್ರೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಅನೇಕ ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಆಹಾರ ಬದಲಾಗ್ತಾ ಹೋಗುತ್ತೆ. ನಾವ್ ಅನ್ಕೊಳ್ಳುದು ಅವರ ಸ್ಟೈಲು ಅಂತ, ಸ್ಟೈಲ್ ಅಲ್ಲ ಅದು. ಅಲ್ಲಿ ನೆಲದಲ್ಲಿ ಏನ್ ಬೆಳೆಯುತ್ತೋ ಅದಕ್ಕೆ ತಕ್ಕಂತೆ ಅವರ ಆಹಾರದ ಪದ್ಧತಿ ಅನ್ನೋದು ಜೋಡಣೆಗೊಂಡಿರುತ್ತೆ. ಯಾರು ಅಂತಹ ಪದಾರ್ಥಗಳನ್ನೇ ತಿಂದು ಬದುಕ್ತಾನೋ ಅವನಿಗೆ ಯಾವತ್ತೂ ಅನಾರೋಗ್ಯ ಕಾಡುವುದಿಲ್ಲ. ಯಾವಾಗ ಆ ನೆಲಕ್ಕೆ ಸಂಬಂಧ ಪಡದೇ ಇದ್ದದ್ದನ್ನ ನಾವು ಭಾರಿ ಅದನ್ನ ತಿಂದು ದಪ್ಪ ಆಗ್ತೇವೆ, ಬೆಳಿತೇವೆ, ಎತ್ತರ ಬೆಳಿತೇವೆ, ಶಾರ್ಪ್ ಆಗ್ತೇವೆ, ಟಾಲ್ ಆಗ್ತೇವೆ, ಸ್ಮಾರ್ಟ್ ಆಗ್ತೇವೆ ಅಂತ ಅನ್ಕೊಂಡೆಲ್ಲ ಬೂಸ ತಿಂದ್ರೆ, ಬೂಸ ಅಲ್ಲ, ಬೂಸ್ಟ್ ತಿಂದ್ರೆ ಯಾವುದೇ ಲಾಭ ಇಲ್ಲ. ವಿದೇಶದಲ್ಲೆಲ್ಲ ಈ ಸೋಯಾಬೀನು, ಓಟ್ಸ್ ಎಲ್ಲ ಪ್ರಾಣಿಗಳಿಗೋಸ್ಕರ ಬೆಳೆಸಿದ ಧಾನ್ಯಗಳು. ಮನುಷ್ಯ ಇಲ್ಲಿ ನಮ್ಮಲ್ಲಿ ಅದು ಚೆನ್ನಾಗಿ ತಿಂದ್ರೆ ಅವ್ರ ತರನೇ ಹಂದಿ ತರನೇ ಬೆಳಿತೇವೆ ಅಂತ ಅನ್ಕೊಂಡು ನಾವು ಕೂಡ ತಿನ್ಲಿಕ್ಕೆ ಹೋಗಿ ಅದು ದೇಹಕ್ಕೆ ಒಪ್ಪದೆ ಎಲ್ಲೆಲ್ಲೋ ಬೆಳೆದು ಹೇಗೆಗೋ ಬೆಳೆದು ಬಾಗಿಲೆಲ್ಲ ಕದಲಿಸಿ ಹೊಸ ಬಾಗಿಲು ಹಾಕೊಳ್ಳೋ ಪರಿಸ್ಥಿತಿ. ಆದ್ರಿಂದ ನಮ್ಮ ದೇಹಕ್ಕೆ ಈ ನೆಲದಲ್ಲಿ ಏನ್ ಬೆಳೆಯುತ್ತೋ ಅದನ್ನ ತಿಂದ್ರೆ ಅದು ಆರೋಗ್ಯಕ್ಕೂ ಲಾಭ, ಮತ್ತೆ ಅದರ ದುಷ್ಪರಿಣಾಮವನ್ನ ಕಳಿಯುವುದಕ್ಕೂ ಸುಲಭ. ಅಕಸ್ಮಾತ್ ಗೊತ್ತಿಲ್ಲದೆ ಏನೋ ಆಯ್ತು ಅಂದ್ರೆ ಅದು ಕಳೀಲಿಕ್ಕಾಗತ್ತೆ. ಆದ್ರೆ ಅದರ ಬಗ್ಗೆ ಆಸೆ ಪಟ್ಟು ಅದೇ ತಿನ್ಬೇಕು ಅಂತ ಯೋಚನೆ ಮಾಡಿದ್ರೆ ಅದು ಮತ್ತಷ್ಟು ನಮ್ಗೆ ನಮ್ಮ ಧರ್ಮದ ಚ್ಯುತಿಯಿಂದಾಗಿ ಆರೋಗ್ಯದ ಚ್ಯುತಿಯು ಉಂಟಾಗುತ್ತೆ. ಹೀಗೆ ಧರ್ಮದ ಶ್ರದ್ಧೆಯನ್ನ ಬೆಳೆಸಿಕೊಂಡು
ಪ್ರಾಣಿ ಹಿಂಸೆಯ ಆಗದಂತೆ ಕ್ರಿಯಾಯೋಗೇನ ಶಸ್ತೇನ ನಾತಿ ಹಿಂಸ್ರೇಣ ನಿತ್ಯಶ. ಯಾವುದೇ ಪ್ರಾಣಿಗಳು ಹಿಂಸೆ ಮಾಡದಂತೆ ಭಗವಂತನ ಆರಾಧನೆ ಮಾಡಬೇಕು. ಇಲ್ಲಿ ಆ ಹಸು ದೊಡ್ಡದು ಅಂತ ಹೇಳುದು, ಪಕ್ಕದ ಮನೆ ಹಸು ಬಂದ್ರೆ 2 ಬಾರಿಸಿ ಕಳಿಸುದು. ಆ ಹಸುನು ಈ ಹಸುನು ಹಸುನೆ. ನಮ್ಗದು ಮೊದ್ಲು ತಲೆಯಲ್ಲಿರ್ಬೇಕು. ಅದು ನಮ್ಮ ಹಸು, ಇದು ಅವ್ರ ಹಸು. ಅವ್ರ ಹಸು ಮಾತ್ರ ಏಟು ತಿನ್ಬೋದು, ನಮ್ಮ ಹಸು ಮಾತ್ರ ಪ್ರೀತಿಸ್ಬೇಕು, ಅದು ಪೂಜೆಗೆ ಅದು ಮಾತ್ರ ಯೋಗ್ಯ ಅಲ್ಲ. ಈ ಭಾವ ಯಾವಾಗ ಇರುತ್ತೋ ಆವಾಗ ಅವನು ಈ ಕಡೆಯಿಂದ ಎಷ್ಟೇ ಆರಾಧನೆ ಮಾಡಿದ್ರು ಇನ್ನೊಂದ್ ಕಡೆಯಿಂದ ಹಿಂಸೆ ಮಾಡಿದ ಅನ್ನುವ ಕಾರಣಕ್ಕೆ ಅವನು ದೋಷಿಯೇ ಆಗಿ ನಿಲ್ತಾನೆ. ಮಧ್ಯಷ್ಣ್ಯ ದರ್ಶನ ಸ್ಪರ್ಶ ಪೂಜಾ ಸ್ತುತ್ಯಭಿವಂದನೈ ಭೂತೇಷು ಮದ್ಭಾವನಯ ಸತ್ಯೇನ ಸಂಗಮೇವ ಚ ಸತ್ಯೇನ ಸಂಗಮೇನ ಚ. ಭಗವಂತನ ಪ್ರತಿಮೆಯ ದರ್ಶನ, ಪ್ರತಿಮೆಗಳ ಸ್ಪರ್ಶ, ಆ ಪ್ರತಿಮೆ ಅಂದ್ರೆ ಮತ್ತೆ ನೀವು ತಪ್ಪು ತಿಳ್ಕೊಳ್ಬಿಡಿ, ದೇವಸ್ಥಾನ ಗರ್ಭಗುಡಿಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಅಂತ. ಪ್ರತಿಮೆ ಅಂದ್ರೆ ಒಂದು ಮರವೂ ಪ್ರತಿಮೆ, ಒಂದು ಹಸುನೂ ಪ್ರತಿಮೆ, 11 ರೀತಿಯ ಪ್ರತಿಮೆಗಳನ್ನು ಹೇಳುತ್ತಾರೆ. ಮುಖ್ಯವಾಗಿ ಪಂಚಭೂತಗಳು. ಅದರಲ್ಲಿ 2 ಕೈಗೆ ಸಿಗಲ್ಲ, ಇನ್ನೆರಡು ಕೈಗೆ ಸಿಗುತ್ತೆ, ಇನ್ನೊಂದು ಕೈ ಹಾಕಿದ್ರೆ ಸುಡುತ್ತೆ. ನೀರು ಮತ್ತು ಮಣ್ಣು ಅದು ಭಗವಂತನ ಅತ್ಯಂತ ಉತ್ತಮವಾದ ಪ್ರತೀಕ. ಬೆಂಕಿ ಅದಕ್ಕಿಂತಲೂ ಹೆಚ್ಚಿನ ಪ್ರತೀಕ. ಅದರ ಸೇವೆ ಮಾಡಬೇಕು ಅಂದ್ರೆ ಅದರಲ್ಲಿ ಸುಡಬಾರದ ಪದಾರ್ಥಗಳನ್ನ ಹಾಕಿ ಸುಡಬಾರದು. ನಮ್ಮ ಇವತ್ತಿನ ಕಸ ಆಯ್ತು, ಹೇಗಾದ್ರೂ ಕ್ಲೀನ್ ಆಗ್ಲಿ ಅಂತ ಪ್ಲಾಸ್ಟಿಕ್ ಅಂತ ತಗೊಂಡು ಹೋಗಿ ಹಾಕಿ ಸುಟ್ಟು ಹಾಕುದು, ನಾವು ಅದು ಅಗ್ನಿಗೆ ಮಾಡುವ ಅವಮಾನ ಅದು. ಅದರಿಂದ ಬೇಡವಾದ ಹೊಗೆ ಏಳುತ್ತೆ, ಅದು ಬೇರೆ. ಅದಕ್ಕಿಂತ ಹೆಚ್ಚು ನಮ್ಮ ಪ್ರಾಚೀನರಿಗೆ ಅಗ್ನಿ ಅಂದ್ರೆ ಅದು ಗೃಹಪತಿ ಅಂತ ಲೆಕ್ಕ, ಮನೆಗೆ ಒಡೆಯ ಅಂತ ಅದಕ್ಕೆ ಹೆಸರು. ಗಾರ್ಹಪತ್ಯಾಗ್ನಿ ಅಂತ ಕೇಳಿದ್ರೆ ನಿಮ್ ನೆನಪಾಗಿದ್ರೆ ಅದು ಮನೆಯ ಒಡೆಯ ಅನ್ನುವ ಅರ್ಥದಲ್ಲಿ ಅದನ್ನ ಆರಾಧನೆ ಮಾಡುವುದು. ಹಿಂದೆ ನೀವು ಅಗ್ನಿಯ ರೂಪದಲ್ಲಿ ಅಂದ್ರೆ ಕುಂಡದಲ್ಲಿ ಮಾಡದೇ ಇದ್ರು ಬಿಸಿ ನೀರಿನ ಕೊಟ್ಟಿಗೆಯಲ್ಲಾದ್ರೂ ನೀವು ಅದನ್ನ ಹಚ್ಚುತ್ತೀರಿ ಅಂತಂದ್ರೆ, ಇಲ್ಲ ನಮ್ಮಲ್ಲೆಲ್ಲ ಸೋಲಾರ್ ಸಿಸ್ಟಮ್ ಬಂದ್ಬಿಟ್ಟಿದೆ, ನಾವು ಒಲೆ ಹಚ್ಚುದೇ ಇಲ್ಲ ಬಿಸಿನೀರಿಗೆ. ಆಯ್ತು, ಗ್ಯಾಸ್ ಆದ್ರೂ ಹಚ್ಚುತ್ತೀರೋ ಇಲ್ವೋ, ಇನ್ನೇನೋ ಒಂದು ಬೆಂಕಿಯ ಸ್ವರೂಪದಲ್ಲಿ ಮನೆಯಲ್ಲಿ ದೀಪ ಆದ್ರೂ ಹಚ್ಚುತ್ತೀರೋ ಇಲ್ವೋ, ಬೇಡ ಪಕ್ಕದ ಮನೆಗೆ ಕಡ್ಡಿ ಆದ್ರೂ ಗೀರ್ತಿರೋ ಇಲ್ವೋ, ಎಲ್ಲಿ ಬೆಂಕಿ ಕಂಡ್ರು ಅದು ಭಗವಂತನ ಪ್ರತೀಕ ಅಂತ ಅದನ್ನ ದರ್ಶನ, ಸ್ಪರ್ಶನ, ಪೂಜನ, ಆ ಸ್ತವನ ಅಂದ್ರೆ ಅದರ ಬಗ್ಗೆ, ಅದರ ಗುಣಗಳನ್ನ ಯಾವಾಗ್ಲೂ ಹಾಡಿ ಹೊಗಳ್ಬೇಕು. ಅದರ ಗುಣಗಳನ್ನ ಮತ್ತೆ ಮತ್ತೆ ಅನುಸಂಧಾನ ಮಾಡಬೇಕು. ನಮಸ್ಕಾರ ಮಾಡಿ ಅದನ್ನು ಗೌರವಿಸ್ಬೇಕು. ಬೆಂಕಿಯನ್ನ ಕಂಡ್ರೆ ನಮಸ್ಕಾರ ಮಾಡಬೇಕು. ಅದು ದೀಪದ ರೂಪದಲ್ಲೇ ಇರ್ಲಿ, ಒಲೆಯಲ್ಲೇ ಇರ್ಲಿ, ಎಲ್ಲೇ ಇರ್ಲಿ. ಇನ್ನು ಪ್ರಧಾನವಾದ ಪ್ರತೀಕಗಳು ಅಂತ ಹೇಳುದು, ರಾಮಚಂದ್ರ ಕಾಡಿಗೆ ಹೋಗುವ ಪ್ರಸಂಗ ಬಂದಾಗ ಕೈಕೇಯಿ ಹೇಳ್ತಾಳೆ, ಇದು ದಶರಥನ ಮಾತಿನ ಅನುವಾದವನ್ನ ನಾನು ಮಾಡ್ತಾ ಇದ್ದೇನೆ, ಅವನು ನನಗೆ ಕೊಟ್ಟ ವರವನ್ನ ನಾನು ನಿನ್ನ ಮುಂದೆ ತೋಡಿಕೊಳ್ತಾ ಇದ್ದೇನೆ ಅಂತ. ರಾಮಚಂದ್ರ ಏನು ಬೇಸರ ಮಾಡ್ಕೊಳ್ಳೋದಿಲ್ಲ, ಮೊದಲು ಅಮ್ಮನಿಗೂ ಹೆಂಡತಿಗೂ ಹೇಳಿ ಬರ್ತೇನೆ ಅಂತ ಹೋಗಿ ವಿಷಯ ತಿಳಿಸಿ ಮತ್ತೆ ಹೊರಡುವ ಪ್ರಸಂಗ ಬಂದಾಗ ಮೊದಲು ಎಲ್ಲರಿಗೂ ಒಂದ್ಸರ್ತಿ ಕೈ ಮುಗಿದು ಅಲ್ಲಿರುವ ಹೆಣ್ಮಕ್ಳನ್ನೆಲ್ಲರನ್ನು ನನ್ನ ಅರಮನೆಯ ಓಡಾಟದ ನಡುವೆ ನಿಮಗೆ ಏನಾದರೂ ತಪ್ಪಿ ಮಾತಾಡಿದ್ರೆ ನನ್ನನ್ನ ಕ್ಷಮಿಸಿ ಬಿಡಿ ಅಂತ ಕೇಳಿಕೊಳ್ತಾನೆ. ತಂದೆಗೆ ಮತ್ತು ತಾಯಿಯರಿಗೆ ಪ್ರದಕ್ಷಿಣೆವನ್ನು ನಮಸ್ಕಾರ ಮಾಡುತ್ತಾನೆ. ಕಾಲು ಮುಟ್ಟಿ ಪಾದ ಸ್ಪರ್ಶನೇನ ಚ ನಿಪಪಾತಃ ಉದ್ದ ನಮಸ್ಕಾರ ಮಾಡುತ್ತಾನೆ. ಇದ್ಯಾರು? ಸ್ವತಃ ದೇವನೇ, ರಾಮಚಂದ್ರನೇ ಈ ಕಾರ್ಯ ಮಾಡಿ ತೋರಿಸಿದ್ದು. ನಾವು ಎಲ್ಲಿ ಕಾಲೆಳೆದು ಬಿಡ್ತಾರೋ ಅನ್ನೋ ಹಾಗೆ ಬಗ್ಗಿ ಕಾಲನ್ನು ಮುಟ್ಟಿ ಎದ್ದೇಳ್ತೇವೆ ನಮಸ್ಕಾರ ಅಂದ್ರೆ. ಹಿಂದಕ್ಕೊಮ್ಮೆ ಸರಿಬೇಕು, ಈ ಕಾಲು ಎಳಿಲಿಕ್ಕೆ ಬಂದ್ರೋ ಅಥವಾ ನಮಸ್ಕಾರ ಮಾಡಿ ಗೌರವ ಅಂದ್ರೆ ಅನುಗ್ರಹ ಪಡಿಲಿಕ್ಕೆ ಬಂದ್ರೋ ಗೊತ್ತಾಗಲ್ಲ. ಆದ್ರೆ ತಂದೆ ತಾಯಿಗಳಿಗೆ ಮತ್ತೆ ಗುರುಗಳಿಗೆ ಮತ್ತೆ ಹಸುವಿಗೆ, ಅಗ್ನಿಗೆ, ನೀರು ಇದ್ರೆ, ಆದ್ರೆ ನೀರಿನ ಸ್ವಲ್ಪ ವಿವರಣೆಯನ್ನ ಶಾಸ್ತ್ರಗಳು ಬೇರೆ ತರ ಹಿಂದೆ ಕೊಟ್ಟದ್ದಿದೆ. ಅಲ್ಲಿ ನಮಸ್ಕಾರ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನದಿಗೆ ಎಲ್ಲಿ ಪ್ರದಕ್ಷಿಣೆ ಹಾಕೋದು? ಸಮುದ್ರ ತನಕ ಹೋಗ್ಬೇಕು, ಹುಟ್ಟೋ ತನಕ ಹೋಗ್ಬೇಕು ಅದಕ್ಕೆ ಪ್ರದಕ್ಷಿಣೆ ಹಾಕ್ಬೇಕು ಅಂದ್ರೆ.
ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನದಿಯಲ್ಲಿ ಕಾಲಿಡುವ ಮುನ್ನ ಕೈಯಿಂದಲೇ ಅದನ್ನ ಸ್ಪರ್ಶಿಸಿ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಕಣ್ಣಿಗೆ ಒತ್ತಿಕೊಂಡು ಕಾಲಿಟ್ಟು ಆಮೇಲೆ ಕಾಲ್ ತೊಳೆದು ಆಮೇಲೆ ಮತ್ತೆ ಕೈ ತೊಳೆದು ಆಮೇಲೆ 3 ಸರ್ತಿ ನೀರನ್ನ ಸ್ವೀಕಾರ ಮಾಡಿ ಶುದ್ಧಾದೆ ಅಂತ ಪುಂಡರೀಕಾಕ್ಷನನ್ನು ಸ್ಮರಿಸಿ ನದಿಯ ದೇವತೆಗೊಂದು ಅರ್ಘ್ಯ ಕೊಟ್ಟು ಗಂಗೆಗೊಂದು ಅರ್ಘ್ಯ ಕೊಟ್ಟು ಆ ಕ್ಷೇತ್ರದ ದೇವತೆಗೊಂದು ಅರ್ಘ್ಯ ಕೊಟ್ಟು ಸೂರ್ಯನಿಗೆ ಅರ್ಘ್ಯ ಕೊಟ್ಟು ನಾವು ಎದ್ದು ಬರಬೇಕು. ನದಿ ಅಂದ್ರೆ ಈಗ ನಾವು ಆ ಸೇತುವೆ ಮೇಲೆ ಹೋಗಿ ಬಿಡ್ತೇವೆ, ಅದರಿಂದಾಗಿ ನದಿ ಹೋದದ್ದು ಗೊತ್ತಾಗುದಿಲ್ಲ, ಸಮುದ್ರ ಹೋದ್ರೂ ಗೊತ್ತಾಗುದಿಲ್ಲ ನಮ್ಗೆ. ಆದ್ರೆ ಹಿಂದೆ ನದಿ ದಾಟಬಾರದು ಅಂತಿದೆ. ಈ ನಮಸ್ಕಾರ ಮಾಡದೆ, ಈ ಗೌರವ ಸಲ್ಲಿಸದೆ ನದಿ ದಾಟಬಾರದು ಅಂತ. ಕನಿಷ್ಠ ಪಕ್ಷ ನಮ್ಗೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಲಿಕ್ಕೆ ಆಗದೆ ಇದ್ರು ನಾವು ಕಾರಲ್ಲೋ ಬಸ್ಸಲ್ಲೋ ಟ್ರೈನಲ್ಲೋ ಎಲ್ಲಿ ಹೋಗುವಾಗ್ಲೂ ಒಂದು ನದಿ ಹಾದು ಹೋಗ್ತಾ ಇದೆ ಅಂತ ನಾವು ಸೇತುವೆ ಮೇಲಿದ್ರೆ ಕನಿಷ್ಠ ಪಕ್ಷ ಕೈ ಮುಗಿದು ಆ ನದಿಯನ್ನ ಸ್ಮರಣೆ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳೋದು ಅದು ಸತ್ಕರ್ಮ, ಅದು ನಿಜವಾಗಿ ನಾವು ಗೌರವ ಸೂಚಿಸುವ ಕ್ರಮ. ಆ ಕ್ರಮವನ್ನ ಪಾಲಿಸಿ ನಾವು ಮುಂದಕ್ಕೆ ಹೋಗ್ಬೇಕು. ದಾಟಿದ್ದಕ್ಕೆ ಅಂದ್ರೆ ದೊಡ್ಡವರನ್ನ ಈ ಮನೆಯಲ್ಲೆಲ್ಲ ಮಕ್ಕಳನ್ನು ಅಥವಾ ದೊಡ್ಡವರನ್ನ ದಾಟ್ಕೊಂಡು ಹೋಗುವಾಗ ಬೈತಾರೆ. ಯಾಕೆಂದ್ರೆ ಅದನ್ನ ದೇವ್ರನ್ನ ದಾಟ್ಕೊಂಡು ಹೋದಾಗೆ ಅಂತ. ಯಾರನ್ನೇ ದಾಟಿದ್ರು ಅದ್ರಲ್ಲಿ ದೇವ್ರಿದ್ದಾನೆ. ಯಾವ ಕಾರಣಕ್ಕೂ ಅವರನ್ನ ಕಾಲು ಹಿಂದಕ್ಕೆ ಸರಿಸಿ ಅಂತ ಹೇಳ್ಬೇಕು ಅಥವಾ ಅವರನ್ನ ಮುಂದಕ್ಕೆ ಸರೀರಿ ಅಂತ ಹೇಳ್ಬೇಕು. ಹೊರತು ಅವ್ರು ಮಲಗಿದ್ದಾರೆ, ಕಾಲ್ ಚಾಚಿ ಕೂತಿದ್ದಾರೆ, ಅವ್ರಿಗೇನಾಗುತ್ತೆ ಅಂತ ಈ ಆಟದ ಸಂದರ್ಭದಲ್ಲಿ ನಡೆಯುತ್ತೆ. ಕಬಡ್ಡಿ ಮುಟ್ಟುವಾಗ ದಾಟಬೇಡಾರ್ದು, ಕಾಲ್ ಅಡ್ಡ ತೆಗಿ, ನಾನು ಆಮೇಲೆ ದಾಟಿ ಆಚೆ ಹೋಗ್ತೇನೆ ಅಂತ. ಅಲ್ಲಿ ಸಮಸ್ಯೆ ಇಲ್ಲ, ಆಟದಲ್ಲಿ ಬೇರೆ. ಅದು ಬಿಟ್ಟು ನಾವು ಅವರ ಸ್ಥಿತಿಯಿಂದ ಅವರನ್ನ ಬದಲಾಯಿಸಿ ಹೋಗುವ ಪ್ರಸಂಗ ಇದ್ದಾಗ ದಾಟ್ಲಿಕ್ಕಿಲ್ಲ ಅಂತ. ಹಾಗಾಗಿ ನದಿಯೂ ಕೂಡ ಅದು ತಾಯಿ. ಆ ನದಿ ತಾಯಿಯನ್ನ ನಾವು ದಾಟುವುದು ಅಂತಂದ್ರೆ ಅಪರಾಧ. ಆದ್ರೆ ಅನಿವಾರ್ಯವಾಗಿ ಪಾದ ಸ್ಪರ್ಶಂ ಕ್ಷಮಸ್ವಮೆ ಅಂತ ಬೆಳಗ್ಗೆ ಎದ್ದು ಭೂಮಿಯನ್ನ ನಾವು ಕಾಲಿನಿಂದ ಸ್ಪರ್ಶಿಸಿದ್ದಕ್ಕಾಗಿ ಕ್ಷಮೆ ಕೇಳುವುದಿಲ್ವೇ? ಹಾಗೆ ನದಿಯನ್ನು ಕೂಡ ಕ್ಷಮೆ ಕೇಳಿ ಹೋಗಬೇಕು ಅಂತ ಮಾತಿದೆ. ಇದು ನಾವು ದೇವರನ್ನ ಗೌರವಿಸುವ ಕ್ರಮ. ನೀವು ಭಾಗವತದ ಇನ್ನು ಮತ್ತೆ ಮುಂದಿನ ಒಂದು ಪದ್ಯಗಳಲ್ಲಿ ಬರುತ್ತೆ. ಭೂಮಿ ಮಣ್ಣು ಅಂದ್ರೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಪಂಚಭೂತಗಳಲ್ಲದೆ ಸೂರ್ಯ, ಚಂದ್ರ, ಆಮೇಲೆ ಗೋವು, ಜ್ಞಾನಿಗಳು, ಗುರುಗಳು, ತಂದೆ, ತಾಯಿ, ಇವರನ್ನು ಯಾವ ಕಾರಣಕ್ಕೂ ಕೂಡ ನಾವು ಅವಮರ್ಯಾದೆ ಮಾಡಬಾರದು. ಅವರಿಗೆ ತಕ್ಕದಾದ ರೀತಿಯ ಗೌರವವನ್ನು ಕೊಟ್ಟು ಭೂತೇಶು ಮದ್ಭಾವನೆಯ, ಪ್ರತಿಯೊಂದು ಭೂತಗಳಲ್ಲಿ, ಭೂತ ಅಂದ್ರೆ ಜೀವಜಾತ ಅಂತ ಅರ್ಥ, ಭೂತ ಅಂದ್ರೆ ಭೂತ ಅಲ್ಲ, ಭೂತಗಳಲ್ಲಿ ಜೀವಜಾತಗಳಲ್ಲಿ ಮದ್ಭಾವನೆಯ, ನನ್ನ ಮೇಲಿನ ಭಕ್ತಿಯಿಂದ ಅವುಗಳಲ್ಲಿ ಅಂತರ್ಯಾಮಿಯಾಗಿ ಭಗವಂತ ನಿರಂತರ ಇದ್ದಾನೆ. ಅದರಿಂದಾಗಿ ನಾನು ನೋಡಿದ್ದು, ಮುಟ್ಟಿದ್ದು, ಪೂಜಿಸಿದ್ದು, ಸ್ತೋತ್ರ ಮಾಡಿದ್ದು, ನಮಸ್ಕಾರ ಮಾಡಿದ್ದು ಗುಹಾಶಯ ಯೈವ ನ ದೇಹ ಮಾನಿನೇ. ಇದು ದಕ್ಷನ ಮುಂದೆ ಕಥೆ ಬರುತ್ತೆ. ದಕ್ಷನ ಸಿಟ್ಟಿನ ಪ್ರಸಂಗ ಬಂದಾಗ ಗುಹಾಶಯ ಯಾರು ದಕ್ಷನಿಗೆ ರುದ್ರದೇವರು ನಮಸ್ಕಾರ ಮಾಡಲ್ಲ. ಅವನ್ ಸಿಟ್ಟಿನಿಂದ ಎದ್ದು ಹೋಗ್ತಾನೆ. ಆವಾಗ ಹೇಳ್ತಾರೆ, ನಾನು ಅವನಿಗೆ ಎಲ್ಲಿ ನಮಸ್ಕಾರ ಮಾಡ್ಲಿ? ಅವನೊಳಗಿರುವಂತಹ ಮಹಾತತ್ವಕ್ಕೆ ನಮಸ್ಕಾರ ಮಾಡಬೇಕಿತ್ತು. ಅವನು ಕಲುಷಿತವಾದ ಮನಸ್ಸಿನಿಂದ ದೇವರನ್ನು ಒದ್ದೋಡಿಸ್ಬಿಟ್ಟಿದ್ದ. ನಾನು ಯಾರಿಗ್ ನಮಸ್ಕಾರ ಮಾಡ್ಲಿ ಅಂತ ಎದ್ದೇಳಲಿಲ್ಲ. ಯಾವಾಗ್ಲೂ ನಾವು ಯಾರಿಗೆ ನಮಸ್ಕಾರ ಮಾಡಿದ್ರು ಗುಹಾಶಯ ಯೈವ, ಗುಹದಲ್ಲಿ ಆ ಪ್ರತಿಮೆಯ ಒಳಗಿರುವ ದೇವರು, ಪ್ರತೀಕಗಳಲ್ಲಿ ತುಂಬಿಕೊಂಡಿರುವ ಅಂತರ್ಯಾಮಿಯಾದ ದೇವರಿಗೆ ನಾನು ನಮಸ್ಕಾರ ಮಾಡುವುದು ಹೊರತು ಆ ವ್ಯಕ್ತಿಗೆ ಅಲ್ಲ. ಒಬ್ಬ ಒಂದು ವೇಳೆ ದೇಹಮಾನಿ ಅಂದ್ರೆ ನನಗೇನೆ ನಮಸ್ಕಾರ ಮಾಡ್ಬೇಕು ಅಂತ ಕಾಲು ಚಾಚಿ ಮಾಡಿಸ್ಕೋಬೇಕು ಅಂತ ಕಾಲು ಚಾಚಿ ನಮಸ್ಕಾರ ಮಾಡು ಅಂತ ಹೇಳುವ ಸ್ಥಿತಿಯಲ್ಲಿ ಒಬ್ಬ ಇದ್ದಾನೆ ಅಂದ್ರೆ ಅವನಿಗೆ ಮಾಡದೇ ಇದ್ರು ನಡೆಯುತ್ತೆ. ಯಾಕೆಂದ್ರೆ ಅವನಿಗೆ ಮಾಡುವುದಲ್ಲ ಅಂತ ಅವನಿಗೂ ಗೊತ್ತಿರ್ಬೇಕು. ಅವನಿಗಲ್ಲದೆ ನನಗೆ ಮಾಡುವುದು ಅಂತ ಯಾರು ಅನ್ಕೋತಾನೋ ನಾ ದೇಹಮಾನಿನೇ, ದೇಹಮಾನಿ ಆದವನಿಗೆ ಮಾಡ್ಬೇಕಾದ ಅಗತ್ಯ ಇಲ್ಲ. ಮತ್ತೆ ನಮಗೂ ಅದು ಗೊತ್ತಿರ್ಬೇಕು, ನಾನು ಮಾಡ್ತಾ ಇರೋದು ದೇಹಕ್ಕಲ್ಲ, ದೇಹದಲ್ಲಿರುವ ಜೀವನಿಗೂ ಅಲ್ಲ, ದೇಹದಲ್ಲಿರುವ ಪರಮಾತ್ಮನಿಗೆ ಅನ್ನುವ ಎಚ್ಚರವನ್ನ ಇಟ್ಟುಕೊಂಡು ಅವನು ನಮಸ್ಕರಿಸ್ತಾನೆ. ಆಗ ಅವನ ಭಕ್ತಿಗೆ ಇನ್ನೂ ಬಲ ಬರುತ್ತೆ. ಮಹತಾಂ ಬಹುಮಾನೇನ, ಮಹತ ಅಂದ್ರೆ ಹಿರಿಯರು, ಮಹಾಂತರು, ಹಿರಿಯರಿಗೆ ಬಹುಮಾನೇನ, ಅವರ ಕಾರ್ಯ, ಅವರ ವಯಸ್ಸು, ಅವರ ಅನುಭವ, ಇದಕ್ಕೆಲ್ಲ ಗೌರವ ಕೊಟ್ಟು ಅವರ ಜೊತೆಗೆ ನಾವು ಒಡನಾಟ ಮಾಡಬೇಕು. ಮಹತಾಂ ಬಹುಮಾನೇನ ಹೀನಾನಾಂ ಅನುಕಂಪಯ, ನಮ್ಗಿಂತ ಚಿಕ್ಕವರಿದ್ರೆ ಅವ್ರ ಜೊತೆಗೆ ಒಳ್ಳೆಯ ಕರುಣೆಯ ಭಾವದಿಂದ ಅತ್ಯಂತ ಪ್ರೀತಿಯಿಂದ ಅವರ ಜೊತೆಗೆ ನಡ್ಕೊಳ್ಬೇಕು.
ಮೈತ್ರಿಯ ಚೈವ ಆತ್ಮತುಲ್ಯೇಶು. ನಮ್ಗೆ ಸಮಾನ ಸ್ಕಂಧರು, ವಯಸ್ಸಿನಿಂದ ಸಮಾನರು ಅಥವಾ ಆಲೋಚನೆಯಿಂದ ತುಂಬಾ ಸಮಾನರು. ಆ ಗೌರವನೆಲ್ಲ ಅವ್ರು ಅಪೇಕ್ಷೆ ಪಡೋದಿಲ್ಲ. ಕೆಲವೊಮ್ಮೆ ತುಂಬಾ ವಯಸ್ಸಾದವರು ಕೂಡ ಮಕ್ಕಳ ಜೊತೆಗೆ ಮಕ್ಕಳು ತರನೇ ಇರ್ತಾರೆ. ಅವ್ರ ಹತ್ರ ಈ ಫಾರ್ಮಾಲಿಟೀಸ್ ಅಲ್ಲಿ ಇಟ್ಕೊಳ್ಳೋದು ಅತ್ಯಂತ ಹತ್ತಿರವಾಗಿ ಒಂದಾಗಿ ಬಿಡುತ್ತಾರೆ. ಅಂತ ಸಂದರ್ಭದಲ್ಲಿ ಆತ್ಮತುಲ್ಯರಂತೆ ಅವ್ರು ವರ್ತಿಸ್ತಾ ಇದ್ದಾಗ ಅವರಲ್ಲಿ ಅತ್ಯಂತ ಮೈತ್ರಿ ಅಂತಂದ್ರೆ ಗೆಳೆತನ, ತುಂಬಾ ಸಹಜವಾದ ಆ ಆಗು ಹೋಗುಗಳಿಗೆ ಅವರನ್ನ ಜೊತೆಗಿಟ್ಟುಕೊಂಡು ಯಮೇನ ನಿಯಮೇನ ಚ, ನಿಯಂತ್ರಣ ಮತ್ತು ಕೆಲವು ನಿಯಮ ಪಾಲನ, ಕೆಲವು ಪಾಲಿಸುವುದು, ಕೆಲವು ಮಾಡದೇ ಇರುವುದು, ಮಾಡಬೇಕಾದ್ದು ಕೆಲವು, ಮಾಡಬಾರದ್ದು ಕೆಲವು ಅನ್ನುವ ನಿಯಮ ಮತ್ತು ಯಮಗಳ ಮೂಲಕ ಬದುಕನ್ನ ನಡೆಸಬೇಕು. ಅಧ್ಯಾತ್ಮಿಕಾನುಶ್ರವಣಾತ್ ನಾಮ ಸಂಕೀರ್ತನಾಚ್ಚಮೇ ಆರ್ಜವೇ ನಾರ್ಯ ಸಂಗೇನ ನಿರಹಂಕ್ರಿಯಯಾ ತಥಾ. ಆಧ್ಯಾತ್ಮಿಕ ಅನುಶ್ರವಣ. ಆಧ್ಯಾತ್ಮಿಕ ಶ್ರವಣ ಅಂತಂದ್ರೆ ವೇದಾಂತದ ಶಾಸ್ತ್ರದ ಶ್ರವಣ ಇರಬಹುದು, ರಾಮಾಯಣ ಮಹಾಭಾರತ ಭಾಗವತಾದಿ ಕಥೆಗಳನ್ನ ನಿರಂತರ ಕೇಳುವಿಕೆ. ಯಾಕೆಂದ್ರೆ ಅದು ನಮ್ಗೆ ಅಧ್ಯಾತ್ಮ ಅಂದ್ರೆ ಪ್ರಪಂಚದ ಸಂಪರ್ಕ ಇಲ್ಲದೆ ಬದುಕುವುದು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಅಧ್ಯಾತ್ಮ ಅಂದ್ರೆ ಆತ್ಮ ಶಬ್ದದ ಅರ್ಥ ಏನು ಅಂತ ಗೊತ್ತಾದ್ರೆ ಅಧ್ಯಾತ್ಮ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಆತ್ಮ ಅಂದ್ರೆ ಶರೀರ, ಅಂದ್ರೆ ದೇಹಾಲಜಿ. ಆತ್ಮ ಅಂದ್ರೆ ಹೃದಯ, ಕಾರ್ಡಿಯಾಲಜಿ. ಆತ್ಮ ಅಂದ್ರೆ ಜೀವಾಲಜಿ. ಆತ್ಮ ಅಂದ್ರೆ ಪರಮಾತ್ಮಾಲಜಿ. ಎಲ್ಲವೂ ಸೇರಿ ಅಧ್ಯಾತ್ಮ. ಆತ್ಮಾನಂ ಅಧಿಕೃತ್ಯ, ಆತ್ಮನನ್ನು ಅಧಿಕರಿಸಿ ತಿಳ್ಕೊಳ್ಬೇಕಾದದ್ದೇನು ಅದು ಅಧ್ಯಾತ್ಮ. ಅಂದ್ರೆ ದೇಹದ ಬಗ್ಗೆ, ಹೃದಯದ ಬಗ್ಗೆ, ಮನಸ್ಸಿನ ಬಗ್ಗೆ, ಜೀವದ ಬಗ್ಗೆ, ಪರಮಾತ್ಮನ ಬಗ್ಗೆ ಇಷ್ಟನ್ನೂ ತಿಳ್ಕೊಂಡ್ರೆ ಮಾತ್ರ ಅದು ಅಧ್ಯಾತ್ಮ. ದೇವರ ಬಗ್ಗೆ ತಿಳ್ಕೊಳ್ತೇನೆ, ಆದ್ರೆ ಅವನ ದೇಹದ ಬಗ್ಗೆ, ಅವನ ಮನಸ್ಸಿನ ಬಗ್ಗೆನೇ ಅವನಿಗೆ ಗೊತ್ತಿಲ್ಲ ಅಂದ್ರೆ, ಅದನ್ನ ನಿಯಂತ್ರಿಸುವುದು ಹೇಗೆ ಅಂತ ಅರ್ಥ ಆಗ್ಲಿಲ್ಲ ಅಂದ್ರೆ, ದೇಹಕ್ಕಿರುವ ಸಾಮರ್ಥ್ಯಕ್ಕೆ ಸರಿಯಾಗಿ ಕೆಲಸಗಳನ್ನ ಕೊಡಬೇಕು ಅನ್ನೋದು ಅವನಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅವನ ಸಾಧನೆಯಲ್ಲಿ ಮುಂದುವರಿಲಿಕ್ಕೆ ಆಗಲ್ಲ. ಅವನಿಗೆ ಸಾಧನೆಗೆ ಮುಖ್ಯವಾಗಿ ಬೇಕಾದದ್ದೇನು ಅಂತಂದ್ರೆ ತನ್ನ ಬಗ್ಗೆ ಸರಿಯಾದ ತಿಳಿವು ಬರಬೇಕು. ಅದು ಅಧ್ಯಾತ್ಮವೇ. ಅದನ್ನ ನಿರಂತರ ಶ್ರವಣ ಮಾಡುವುದು. ಆಮೇಲೆ ಭಗವನ್ ನಾಮ ಸ್ಮರಣೆ. ನಿರಂತರ ಸಮಯ ಬಂದಾಗ ಕೃಷ್ಣ ಎನಬಾರದೆ ಅಂತ ತೊಡೆ ತಟ್ಟಿ ಹೇಳುದು ಮಾತ್ರ. ಆಮೇಲೆ ಕೃಷ್ಣ ಅಂತ ಯಾವ ಬಾಯಲ್ಲೂ ನಮ್ಗೆ ಬರುದಿಲ್ಲ. ಅಯ್ಯೋ ಅವ್ರು ನೋಡಿ ಏನು ಅನ್ಕೋತಾರ ಏನು, ಇವ್ರು ನೋಡಿ ಏನ್ ಅನ್ಕೋತಾರ ಏನು ಅಂತ ನಾವು ಅದು ಕೂಡ ಕೊನೆಗೆ ಮಣ ಅಂತ ಹೇಳ್ತಾ ಇರ್ತೇವೆ. ಕೊನೆಗೆ ಪೂರ್ತಿ ಗಟ್ಟಿಯಾಗಿ ಹೇಳುದ್ರೆ ಅದು ಏನ್ ಹೇಳ್ತಾ ಇರ್ತೇವೆ ಅಂತ ಅವರಿಗೂ ಕೊನೆಗೆ ಗೊತ್ತಿರುವುದಿಲ್ಲ. ಬಾಯಿ ಬಿಟ್ಟು ಸ್ಪಷ್ಟವಾಗಿ ಹೇಳಿ, ನೀವೇನ್ ಹೇಳ್ತೀರಿ ಶ್ಲೋಕ ಹೇಳಿ ಅಂತ ಹೇಳಿ ಆಗ ಕಕ್ಕ ಬಿಕ್ಕಿ ಆಗ್ತಾರೆ. ಅದೇನು ಶುಕ್ಲಾಂಬರದ ಮುಗಿದೋಯ್ತು. ಅದ್ ಬಿಡಿಸಿ ಹೇಳಿ ಅಂದ್ರೆ ಕೊನೆಗೆ ಶುಕ್ಲಾಂಬರದರಂ ಅಂತ ಬಿಡಿಸ್ಬಿಡ್ತಾರೆ. ಆದ್ರೆ ಹಾಗೆ ನಾವೇನು ಮಾಡ್ತೇವೋ ಅದನ್ನ ನಾಮ ಸಂಕೀರ್ತನಂದು ಯಾವತ್ತೂ ಕೂಡ ಗಟ್ಟಿಯಾಗಿ ಉಚ್ಚಾರ ಮಾಡುವುದು. ಜಪ ಬೇರೆ. ಜಪ ಮಾಡುವಾಗ ಗಟ್ಟಿ ಹೇಳ್ಬಾರ್ದು. ಗಟ್ಟಿಯಾಗಿ ಊರಿಗೆಲ್ಲ ಕೇಳುವಾಗೆ ಓಂ ನಮಃ ಶಿವಾಯ ಅಂತ ಈ ಟಿವಿಯಲ್ಲೆಲ್ಲ ಈ ತಪಸ್ವಿಗಳೆಲ್ಲ ಅಥವಾ ರಾಕ್ಷಸರೆಲ್ಲ ಜಪ ಮಾಡುವಾಗ ತೋರಿಸ್ತಿರ್ತಾರೆ. ಜೋರಾಗಿ ಮೈಕ್ ಹಾಕಿ ಕೂಗಿದ ಹಾಗೆ. ಪಾಪ ದೇವ್ರಿಗೆ ಕಿವಿ ಕೇಳಲ್ಲ. ಈ ಕೆಲವು ಧರ್ಮದಲ್ಲಿ ಕಿವಿ ಕೇಳಲ್ಲ ಕೆಲವರಿಗೆ, ಅದಕ್ಕೆ ಮೈಕ್ ಹಾಕಿ ಕುಕ್ಕಿರಿಸ್ತಾ ಇರ್ತಾರೆ ಬೆಳಿಗ್ಗೆ. ಹಂಗೆ ನಾವು ಕೂಡ ಹಂಗೆ ಅನ್ಕೊಂಡಿರ್ತೇವೆ. ಹಾಗಾಗಿ ನಾಮ ಸಂಕೀರ್ತನೆ ಅಂತ ಅನ್ನೋದು ಯಾವತ್ತೂ ಕೂಡ, ಈಗ ವಿಷ್ಣು ಸಹಸ್ರನಾಮ ನಾವು ಪಾರಾಯಣ ಮಾಡ್ತಾ ಇದ್ದೇವೆ ಅಂದ್ರೆ ಅವಾಗ ಗಟ್ಟಿ ಮಾಡ್ಬೇಕು. ಗಟ್ಟಿ ಅಂದ್ರೆ ಕಿರ್ಚ್ಬೇಕು ಅಂತ ಅರ್ಥ ಅಲ್ಲ. ಧ್ವನಿ ಹೊರಗ್ ಬರ್ಬೇಕು, ಅದೇ ನಮ್ ಕಿವಿಗ್ ಬೀಳ್ಬೇಕು. ಜಪ ಮಾಡ್ತೇವೆ ಆಗ ಉಪಾಂಶು, ತುಟಿ ಅಲ್ಲಾಡ್ಬೇಕು, ಆದ್ರೆ ಧ್ವನಿ ಹೊರಗ್ ಬರಬಾರದು. ಅದ್ರ ಅಭಿಪ್ರಾಯ ಏನು ಅಂದ್ರೆ, ಹಾಗೆ ತುಟಿ ಅಲ್ಲಾಡಿಸದೆ ನಾನು ಒಳಗೇ ಜಪ ಮಾಡ್ತೇನೆ ಅಂತ ಕೂತವರು ನಿಧಾನ ಬೆಲ್ಲ ತೂಗಿ 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 ಕೆಳಕ್ಕೊಂದ್ ಸರ್ತಿ ಜೋರಾಗಿ ಹೊಡೆದಾಗ ಗೊತ್ತಾಗುತ್ತೆ ಓ ಏನೋ ಆಯ್ತು ಅಂತ. ಆಗ ಪಕ್ಕದವ್ರನ್ನ ಕೇಳ್ತಾರೆ ಏನಾಯ್ತು ಏನಾಯ್ತು, ಏನು ಆಗ್ಲಿಲ್ಲ. ಆಮೇಲೆ ತಲೆ ಒರೆಸ್ಕೊಂಡು ತಲೆ ಅಲ್ಲಾಡಿಸ್ಕೊಂಡು ನಾನ್ ತುಂಬಾ ಜಪ ಮಾಡ್ತಾ ಇದ್ದೇನೆ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಬರುವುದಾಗುತ್ತೆ. ನಮ್ಗೆ ನಮ್ಮ ಎಚ್ಚರ ಇರೋದಕ್ಕೋಸ್ಕರ ಉಪಾಂಶು ಜಪ ಬಹಳ ಮುಖ್ಯ. ಹಾಗಾಗಿ ಜಪ ಮಾಡುವಾಗ ತುಟಿ ಹಂದಾಡ್ಬೇಕು, ಆದ್ರೆ ಪಾರಾಯಣ, ಸಂಕೀರ್ತನೆ, ಭಜನೆ ಮಾಡುವಾಗ ಬಾಯಿ ಬಿಟ್ಟು ಹಾಡಬೇಕು, ಬಾಯಿ ಬಿಟ್ಟು ಸ್ತೋತ್ರ ಪಾರಾಯಣ ಮಾಡಬೇಕು. ಹಾಗೆ ಮಾಡುವುದರಿಂದ ನಿಜವಾಗಿಯೂ ದೇಹಕ್ಕೂ ಒಂದು ಶಕ್ತಿ ಸಿಗುತ್ತೆ. ಆ ದೇಹ ಇರುವ ಪರಿಸರಕ್ಕೂ ಕೂಡ ಒಂದು ಸಾತ್ವಿಕವಾದ ಪ್ರಭಾವಲಯ ನಿರ್ಮಾಣ ಆಗುತ್ತೆ. ಆ ವಲಯಕ್ಕೆ ಬಂದವರಿಗೆಲ್ಲರಿಗೂ ಕೂಡ
ನಾವು ಹೀಗೆ ಇಲ್ಲಿ ಇರ್ಬೇಕು ಅನ್ನುವ ಒಂದು ತಿಳಿಯದೆ ಒಳಗಿನಿಂದ ಒಂದು ಪ್ರೆಷರ್ ಗೊತ್ತಿಲ್ಲದೆ ಮೂಡ್ಲಿಕ್ಕೆ ಶುರುವಾಗುತ್ತೆ. ಆರ್ಜವೇನ ಇನ್ನೊಂದು ನೇರ ನಡೆನುಡಿ. ಆರ್ಜವ ಅಂತಂದ್ರೆ ಎರಡು ಆರ್ಜವ, ಮಾತಿನಲ್ಲಿ ಆರ್ಜವ, ದೇಹದಲ್ಲಿ ಆರ್ಜವ. ನಾವ್ ಯಾವಾಗ್ಲೂ ಕೊಡುವುದು ಹೀಗೆ, ಅದ್ ಗಾಳಿ ಹೋಗುದೇ ಇಲ್ಲ ಒಳಗೆ. ಅರ್ಧ ಎದೆಗೆ ಅರ್ಧ ಬೆಂಡಾಗಿದ್ದಲ್ಲೇ ಅರ್ಧ ಒಳಗೆ ಸೇರ್ಕೊಂಡಿರ್ತಿ, ಇನ್ನದ್ ಆ ಗಾಳಿ ಒದ್ದಾಡ್ತಾ ಇರ್ತೀನಿ. ಇನ್ ಯಾವನಪ್ಪ ಸರಿ ಉಸಿರಾಡದೆ ನನ್ನನ್ನು ಒಳಗೆ ಸಿಕ್ಕಾಕ್ಸಿ ಬಂಧಿಸಿಟ್ಟಿದ್ದಾನೆ ಅಂತ. ಗಾಳಿ ಪೂರ್ತಿ ಹೊರಗೆ ಹೋಗುವಾಗ ಉಸಿರಾಡಬೇಕು, ಗಾಳಿ ಪೂರ್ತಿ ಒಳಗ್ ಬರುವಾಗ ಉಸಿರಾಡ್ಬೇಕು. ಅದಕ್ಕೆ ನೇರ ಕೂತ್ಕೋಬೇಕು. ನೇರ ಕೂಡುವುದು ಅನ್ನೋದು ಆರ್ಜವ. ಕೆಲವರು ನಿಂತ್ರೆ ತ್ರಿಭಂಗಿ ಮಧುರಾಕೃತಿ ಅಂತ ಅವನನ್ನು ಕಲಿಬೇಕು. ನೇರ ನಿಲ್ಲಿಕ್ಕೆ ಬರುವುದಿಲ್ಲ. ಯಾವಾಗ್ಲೂ ಒಂದು ಗೋಡೆಯನ್ನ ಹೊರಗೆ ನಿಂತಿರ್ಬೇಕು. ಒಂದ ಕತ್ತು ಸೊಟ್ಟ, ಸೊಂಟ ಸೊಟ್ಟ, ಕಾಲು ಸೊಟ್ಟ, ಯಾವ್ದು ಸೊಟ್ಟ ಅಂತ ಗೊತ್ತಾಗುದಿಲ್ಲ. ಅಷ್ಟಾವಕ್ರನಿಗೆ ಶಾಪದಿಂದ ಅನಿವಾರ್ಯವಾಗಿ ಹಾಗಿತ್ತು. ಇವರು ಶಾಪ ಬರದೇನೆ ಅಷ್ಟಾವಕ್ರರಾಗಿ ನಿಂತಿರ್ತಾರೆ. ಅದು ಕೂಡ ಮ್ಯಾಟರ್ ಆಗುತ್ತೆ. ಅಧ್ಯಾತ್ಮದ ಸಾಧನೆಯಲ್ಲಿ ನಾವು ನಿಲ್ಲುವುದು, ನಾವು ಕೂಡುವುದು, ನಾವು ಮಾತಾಡುವುದು, ಪ್ರತಿಯೊಂದು ಕೂಡ ಪ್ರತಿ ಹಂತದಲ್ಲಿ ಶುದ್ಧಿ ಆದ್ರೆ ಮಾತ್ರ ಧ್ಯಾನದ ಸಿದ್ಧಿ ಅನ್ನೋದು ಆಗುದು ಸಾಧ್ಯ ಆಗುತ್ತೆ. ಈ ಶುದ್ಧಿ ಇಲ್ಲದೆ ಆ ಸಿದ್ಧಿಯ ಕಡೆಗೆ ನಾವು ಹೋಗ್ತೇವೆ ಅಂತ ಆಗ ಮಾತ್ರ ಭಾರಿ ಏಕಾಗ್ರ ಚಿತ್ತನಾಗಿ ಬೆನ್ನಿಗೆ ಕೋಲ್ ಕಟ್ಕೊಂಡವರ ಕೂತಿರುದು. ಆಮೇಲೆ ಬೇರೆ ಟೈಮಲ್ಲೆಲ್ಲ ಎಲ್ಲಿರ್ತಾನೆ ನೋಡಿದ್ರೆ ಯಾವ್ದು ಸರ್ಪದ ಜಾತಿಯವನೇ ಇರ್ಬೇಕು, ಸೊಟ್ಟ ಸೊಟ್ಟನೇ ಕೂತಿರ್ತಾನೆ ಅಂತ ಭಾವನೆ ಬರುವಂತೆ ಇದ್ರೆ ಏನು ಉಪಯೋಗ ಇಲ್ಲ. ಆಮೇಲೆ ಆರ್ಯ ಸಂಘ ಅಂದ್ರೆ ಜ್ಞಾನಿಗಳ ಒಡನಾಟ. ಆರ್ಯ ಅಂದ್ರೆ ಪೂಜ್ಯರು, ಪೂಜ್ಯರ ಒಡನಾಟ. ಆರ್ಯ ಸಂಘೇನ ನಿರಹಂಕ್ರಿಯೆಯ ಬಹಳ ಮುಖ್ಯವಾದದ್ದು. ಇನ್ನೊಂದು ಇಷ್ಟೆಲ್ಲ ಮಾಡುವಾಗ ಗೊತ್ತಿಲ್ಲದೆ ಏನಾಗುತ್ತೆ ಅಂದ್ರೆ, ನಾನು ನಾಮ ಸಂಕೀರ್ತನೆ ಮಾಡ್ತೇನೆ, ನಾನು ತುಂಬಾ ಉಪನ್ಯಾಸಗಳನ್ನು ಕೇಳ್ತೇನೆ, ನಾನು ತುಂಬಾ ಜಪ ಮಾಡ್ತೇನೆ, ನಾನು ಪಾರಾಯಣ ಮಾಡಿದ್ರೇನೆ ಬೆಳಕಾಗುತ್ತೆ, ಕೋಳಿ ಕೂಗಿದ್ರೇನೆ ಸೂರ್ಯೋದಯ ಆಗತ್ತೆ ಅಂತ ಅನ್ಸುತ್ತಲ್ಲ ಕೆಲವರಿಗೆ. ಹಂಗೆ ನಾನು ಏನಾದ್ರೂ ಮಾಡಿದ್ರೆ ಮಾತ್ರ ಜಗತ್ತಲ್ಲಿ ಎಲ್ಲ ನಡೆಯುತ್ತೆ, ನಾನು ಕಣ್ಣು ಬಿಟ್ಟ ಮೇಲೇನೆ ಜಗವೆಲ್ಲ ಕಣ್ಣು ಬಿಡುವುದು ಅಂತ ಭ್ರಮೆ ಶುರುವಾಗುತ್ತೆ ಅವನಿಗೆ. ಆ ಭ್ರಮೆ ನಿರಂತರ ಕಳ್ಕೊಳ್ತಾ ಇರ್ಬೇಕು. ನಿರಹಂಕ್ರಿಯೆಯ ತಥಾ. ಇದೆಲ್ಲ ಮಾಡುವಾಗ ಅದು ನಮ್ಗೆ ಗೊತ್ತಾಗಲ್ಲ ಎಲ್ಲಿ ಬರುತ್ತೆ ಅಹಂಕಾರ ಅಂತ, ಹೇಗ್ ಬರುತ್ತೆ ಅಂತ ಗೊತ್ತಾಗಲ್ಲ. ನಾನ್ ಸಂಸ್ಕೃತ ಓದಿದ್ದೇನೆ, ನಾನ್ ತುಂಬಾ ಜಪ ಮಾಡ್ತೇನೆ. ಅದು ಕೆಲವೊಂದ್ಸಲ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ತುಂಬಾ ಜಪ ಮಾಡುವವರಿಗೆ ಈ ಜಪ ಮಾಡದೇ ಇದ್ದವ್ರು ನೋಡಿದಾಗ ಒಂಥರ ತಿರಸ್ಕಾರ ಭಾವ ಬರ್ತಾ ಇರುತ್ತೆ. ಇವ್ನ್ ಏನ್ ಸಂಸ್ಕೃತ ಬರಲ್ಲ, ವೇಸ್ಟ್ ಬಾಡಿ. ಇವನಿಗೆ ಸಂಗೀತ ಬರಲ್ಲ, ಇವನು ವೇಸ್ಟ್. ಇವನಿಗೆ ನಿತ್ಯಾನುಷ್ಠಾನ ಮಾಡ್ಲಿಕ್ಕೆ ಎಂತದು ಬರಲ್ಲ, ಇವನಿಗೆ ಪಾರಾಯಣ ನೀನು ವಿಷ್ಣು ಸಹಸ್ರನಾಮ ಬರಲ್ಲ, ನಿಂಗೆ ವೇಸ್ಟ್ ಅಂತ ಶುರುವಾಗುತ್ತೆ. ಅದೇ ಅಹಂಕಾರ. ಆ ತಿರಸ್ಕಾರ ಇದೆಯಲ್ವಾ, ಅದು ನಮ್ಮೊಳಗಿನ ಅಹಂಕಾರವನ್ನೇ ಹೇಳುದು. ನಮ್ಗೆ ಇನ್ನೊಬ್ಬರನ್ನ ನೋಡಿದಾಗ ಅವರ ಬಗ್ಗೆ ನಮ್ಗೆ ತಿರಸ್ಕಾರ ಭಾವ ಬರ್ತಾ ಇದೆ ಅಂದ್ರೆ ಎಲ್ಲೋ ಗೊತ್ತಿಲ್ಲದೆ ನಮ್ಮಲ್ಲೊಂದು ಅಹಂಕಾರ ತುಂಬಿದೆ ಅಂತ ಅರ್ಥ. ಆ ಜಾಗ್ರತೆಯನ್ನು ನಿರಂತರ ಮಾಡ್ಕೊಳ್ಬೇಕು. ನಿರಹಂಕ್ರಿಯೆಯ ತಥಾ ಮದ್ಧರ್ಮೇಣ ಚೈರ್ಹೈತೆ ಪರಿಸಂಶುದ್ಧ ಆಶಯ ಪುರುಷಸ್ಯಾಂಜಸಾಭ್ಯೇತಿ ಶ್ರುತ ಮಾತ್ರ ಗುಣಂ ಹಿಮಾಂ. ನಮ್ಮ ಧಾರ್ಮಿಕ ಚಿಹ್ನೆಗಳನ್ನ ತಪ್ಪದೆ ಮದ್ಧರ್ಮೇಣ, ಬಟ್ಟೆ ಆಗಿರ್ಬಹುದು, ನಾಮ ಆಗಿರ್ಬಹುದು, ಹೂ ಮುಡಿಯುವುದಿರ್ಬಹುದು, ಗೆಜ್ಜೆ ತೊಡುವುದಿರ್ಬಹುದು, ಯಾವುದೋ ಒಟ್ಟು ನಮ್ಮ ಧರ್ಮದ ಚಿಹ್ನೆಯಾಗಿ ಏನೆಲ್ಲ ಇದೆಯೋ ಅದನ್ನ ಮಧ್ಯರ್ಮೇಣ ಹಿ ಯಹ್ಯೇತೆ ಯರ್ಹಿ ಏತೈಹಿ ಪರಿಸಂಶುದ್ಧ ಆಶಯ. ಭಗವದ್ ಧರ್ಮಗಳನ್ನ ಅಂತಃಕರಣ ಶುದ್ಧಿಯಿಂದ ಆಚರಿಸ್ಲಿಕ್ಕೆ ಕಾರಣ ಇದೆ. ಅಂದ್ರೆ ಈ ಆಚರಣೆ ನಾವೆಲ್ಲ ಏನು ಅಂದ್ರೆ, ಇಂಥ ಆಚರಣೆಗಳನ್ನ ಮಾಡುವಾಗ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಿದೆ, ಗಂಧ ಹಾಕೋದ್ರಿಂದ ಏನಾಗುತ್ತೆ, ತೀರ್ಥ ತಗೊಳ್ಳೋದ್ರಿಂದ ಏನಾಗುತ್ತೆ, ಆರತಿ ತಗೊಳ್ಳೋದ್ರಿಂದ ಏನ್ ಲಾಭ, ನನ್ನ 100 ಪ್ರಶ್ನೆ ಇದೆ. ಅಲ್ಲ ಬ್ರೆಡ್ ಅನ್ನದ್ದು ಏನೋ ವೈನಲ್ಲಿ ಹಾಕಿ ಬ್ಯಾಗ್ ಹಾಕ್ತಾರ, ಏನ್ ಉದ್ಧಾರ ಆಗುತ್ತೆ, ಪ್ರಜ್ಞೆ ತಪ್ಪಿ ಬೀಳ್ತಾನೆ ಅಷ್ಟೇ ಜಾಸ್ತಿ ಹಾಕೊಂಡ್ರೆ. ಅಲ್ಲಿ ನಾವು ಪ್ರಶ್ನೆ ಕೇಳುದಿಲ್ಲ. ಉಳಿದ ಧರ್ಮಗಳಲ್ಲಿ ವೈಜ್ಞಾನಿಕತೆ ಮತ್ತು ಧಾರ್ಮಿಕತೆ ಎರಡು ಬೇರೆ. ಚರ್ಚಿನವರು ವಿಜ್ಞಾನಿಗಳನ್ನು ಪ್ರಶ್ನಿಸುವ ಹಾಗಿಲ್ಲ, ವಿಜ್ಞಾನಿಗಳು ಚರ್ಚಿನವರನ್ನು ಪ್ರಶ್ನಿಸುವ ಹಾಗಿಲ್ಲ. ಅಥವಾ ಮೌಲ್ಯಗಳು ವಿಜ್ಞಾನಿಗಳನ್ನು ಕೇಳುವ ಹಾಗಿಲ್ಲ, ವಿಜ್ಞಾನಿಗಳನ್ನು ಮೌಲ್ಯಗಳು ಮಾತಾಡಿಸುವ ಹಾಗಿಲ್ಲ. ನಮ್ಮಲ್ಲಿ ಮಾತ್ರ ದೇವಸ್ಥಾನ ಅಂದ್ರೆ ದೇವಸ್ಥಾನದಲ್ಲಿ ಏನು, ಯಾಕಷ್ಟು ಖರ್ಚು ಮಾಡಬೇಕು, ಏನ್ ವೈಜ್ಞಾನಿಕ ಹಿನ್ನೆಲೆ, ಇದಕ್ಕೆ ಏನಾದ್ರೂ ಹೇಳಿ ಅಂತ ಈ ಪ್ರಶ್ನೆಗಳೆಲ್ಲ ಹುಚ್ಚುತನದಿಂದ ಹುಟ್ಟುತ್ತಾ ಇರ್ತವೆ. ಇರಬಾರದು ಅಂತಿಲ್ಲ. ಅದರ ಬಗ್ಗೆ ಒಳಮರ್ಮ ಏನು ಅಂತ ತಿಳ್ಕೊಳ್ಬಾರ್ದು ಅಂತಲ್ಲ.
ಆದ್ರೆ ಅಂಥದ್ದೇನಾದ್ರೂ ವಿಜ್ಞಾನದಿಂದ ಪ್ರೂವ್ ಆದ ಸಂಗತಿ ಇದ್ರೆ ಮಾತ್ರ ಅದು ಸರಿ ಅನ್ನುವ ಭ್ರಮೆಯನ್ನ ಯಾವ ಕಾರಣಕ್ಕೂ ಇಟ್ಕೊಳ್ಬಾರ್ದು. ವಿಜ್ಞಾನ ಅನ್ನೋದು ಇನ್ನೂ ಕೂಡ ಬೆಳೆಯಬೇಕಾದ ಹಂತದಲ್ಲಿರುವಂತಹ ಸಂಗತಿ. ವೇದಾಂತ ಅಥವಾ ಅಧ್ಯಾತ್ಮ ಅಂತ ಅನ್ನೋದು ನಮ್ಮ ಮನಸ್ಸನ್ನ ಮೀರಿದ, ನಮ್ಮ ಆಲೋಚನೆಗಳಿಗೂ ಆಚೆಗಿರುವಂತಹ ಸಂಗತಿ. ಅದ್ಯಾಕೆ ಸಂಜೆ ಉಗುರು ಕತ್ತರಿಸಬಾರ್ದು, ಉಗುರು ಕಟ್ಟಾಗಲ್ವಾ ಅಂತ ನಮ್ಮಲ್ಲಿ ಏನೇನೋ ಹುಚ್ಚು ಪ್ರಶ್ನೆಗಳು ಕೆಲವೊಮ್ಮೆ ಬರುತ್ತೆ. ಅದು ದೇಹದ ಸಂಬಂಧದಿಂದ ಕತ್ತರಿಸಿದಾಗ ಕೆಲವು ಹೊತ್ತು ಸೂರ್ಯನ ಸ್ಪರ್ಶ ಇದ್ದಾಗ ಅದನ್ನು ಸಹಿಸುವ ಶಕ್ತಿ ಇರುತ್ತೆ. ಸೂರ್ಯನ ಸ್ಪರ್ಶ ಇಲ್ಲದೆ ಇದ್ದಾಗ ಸಹಿಸುವ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ ದೇಹಕ್ಕೆ. ಹೀಗೆ ಅನೇಕ ಕಾರಣಗಳಿಂದ ಕೆಲವನ್ನ ಹೇಳಿರ್ತಾರೆ. ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಮ್ಮ ಕರ್ತವ್ಯವನ್ನು ಬಿಡದೆ, ನಮ್ಮ ಮನಸ್ಸು ಶುದ್ಧಿ ಆಗುವುದಕ್ಕೋಸ್ಕರ ಈ ಎಲ್ಲ ಧರ್ಮಾಚರಣೆಗಳನ್ನ ಹೇಳಿದ್ದಾರೆ ಅಂತ ನಂಬಿ ಭಗವಂತನ ಗುಣಶ್ರವಣವನ್ನ ಮಾಡುತ್ತಾ ಮಾಡುತ್ತಾ ಅಂತಃಕರಣ ಶುದ್ಧಿಗಾಗಿ ಈ ಕರ್ತವ್ಯದಲ್ಲಿ ಹೆಚ್ಚು ಆಸಕ್ತಿಯಿಂದ ತೊಡಗಬೇಕು. ಇದರಿಂದ ಮತ್ತೆ ಮತ್ತೆ ನಮ್ಮ ಬದುಕು ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ವೈರಾಗ್ಯ, ವೈರಾಗ್ಯದಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಒಂದ್ರ ಮೇಲೆ ಚೂರ್ 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 ಆಡ್ ಆಗೋಗುತ್ತೆ. ಒಂದೇ ಸರ್ತಿಗೆ 50 ಕೆಜಿ ಭಕ್ತಿ, ಒಂದೇ ಸರ್ತಿಗೆ 50 ಕೆಜಿ ಜ್ಞಾನ, ಒಂದೇ ಸರ್ತಿಗೆ 50 ಕೆಜಿ ವೈರಾಗ್ಯ ಒಟ್ಟೊಟ್ಟಿಗೆ ಬರಲ್ಲ ಯಾರಿಗೂ. ಒಂದು ಹಂತ ಹಂತವಾಗಿ ಒಂದರ ಮೇಲೆ ಒಂದು ಬೆಲ್ಟ್ ಆಗ್ತಾ ಹೋಗಿ ಒಂದು ಪ್ರಪಂಚ ಅನ್ನೋದು ಅಧ್ಯಾತ್ಮದ ನೆಲೆಯಲ್ಲಿ ತುಂಬಿಕೊಳ್ಳುತ್ತೆ. ಹಾಗೆ ತುಂಬಿಕೊಳ್ಳುವುದಕ್ಕೆ ಅಧ್ಯಾತ್ಮದ ದಾರಿಯನ್ನ ತಾಯಿಗೆ ಕಪಿಲ ಮಹರ್ಷಿ ಇನ್ನಷ್ಟು ಮಾತುಗಳಲ್ಲಿ ಬೋಧಿಸ್ತಾನೆ. ಮತ್ತೆ ಅದರ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ತು ಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಸರಿ, ಶುಭರಾತ್ರಿ. ಸುನಿಶಾ. ರಾಮ್ ರಾಮ್. ಹ್ಮ್. ರಾಮ್ ರಾಮ್.